ವಿದ್ಯಾರ್ಥಿಗಳಿಗೆ ರ್ಯಾಂಕಾ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಚಾಪ್ಟರ್ 1 ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಇದು ಏನಂದರೆ ಕ್ಲಾಸ್ 9ನ NCERTನ ಸಿಲೆಬಸ್ ಆಗಿದೆ. ಸೊ ನಾವು ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂದರಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗೋಣ. ಇದನ್ನು ಫಸ್ಟು ಇಂಟ್ರೊಡಕ್ಷನ್ ಬಗ್ಗೆ ನೋಡ್ಕೊಳ್ಳೋಣ. ಇಂಟ್ರೊಡಕ್ಷನ್ನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಆ್ಯಸ್ ವಿ ಲುಕ್ ಆ್ಯಟ್ ಅವರ್ ಸರೌಂಡಿಂಗ್ಸ್ನಲ್ಲಿ ಸಿಕ್ಕಾಪಟ್ಟೆ ವಸ್ತುಗಳನ್ನು ನೋಡ್ತೇವೆ. ವಿ ಸಿ ದ ಲಾರ್ಜ್ ವೆರೈಟೀಸ್ ಆಫ್ ಥಿಂಗ್ಸ್ ವಿತ್ ಡಿಫ್ರೆಂಟ್ ಶೇಪ್ಸ್, ಸೈಜಸ್ ಆ್ಯಂಡ್ ಟೆಕ್ಸ್ಚರ್ಸ್. ಏನಂದರೆ ಲಾರ್ಜ್ ವೆರೈಟಿ ಅಂದರೆ ಜಾಸ್ತಿ ವೆರೈಟಿ ಆಗಿರ್ತಕ್ಕಂಥ ವಸ್ತುಗಳನ್ನು ಡಿಫ್ರೆಂಟ್ ಶೇಪ್, ಸೈಜ್ ಮತ್ತು ಟೆಕ್ಸ್ಚರ್ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನೋಡ್ತೀವಿ. ಎವ್ರಿಥಿಂಗ್ ಈಸ್ ಇನ್ ದಿಸ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮಟೀರಿಯಲ್ ವಿಚ್ ಈಸ್ ಸೈಂಟಿಸ್ಟ್ಸ್ ಹ್ಯಾವ್ ದ ನೇಮ್ಡ್ ಮ್ಯಾಟರ್. ಏನಂದರೆ ಈ ಯೂನಿವರ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಟೀರಿಯಲ್ಗಳು ಏನಂದರೆ ಮ್ಯಾಟರ್ ಅನ್ನುವಂಥ ವಸ್ತುವಿನಿಂದ, ಅಂದರೆ ಕನ್ನಡದಲ್ಲಿ ಇದನ್ನು ದ್ರವ್ಯ ಅಂತ ಕರೀತಾರೆ, ಅದನ್ನು ಇಂಗ್ಲೀಷ್ನಲ್ಲಿ ಮ್ಯಾಟರ್ ಅಂತ ಕರೀತಾರೆ, ಇದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ. ದ ಏರ್ ವಿ ಬ್ರೀತ್, ದ ಫುಡ್ ವಿ ಈಟ್, ಸ್ಟೋನ್ಸ್, ಕ್ಲೌಡ್ಸ್, ಸ್ಟಾರ್ಸ್, ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್, ಈವನ್ ದ ಸ್ಮಾಲ್ ಡ್ರಾಪ್ ಆಫ್ ವಾಟರ್ ಆರ್ ಪಾರ್ಟಿಕಲ್ ಆಫ್ ಅ ಸ್ಯಾಂಡ್, ಎವ್ರಿಥಿಂಗ್ ಈಸ್ ಮ್ಯಾಟರ್. ಏನಂದರೆ ನಾವು ಗಾಳಿ ತೊಗೊಳ್ತಕ್ಕಂಥ ಗಾಳಿ, ಊಟ, ಕಲ್ಲು, ಕ್ಲೌಡ್ಸ್, ಸ್ಟಾರ್ಸ್ ಮತ್ತು ಮರಗಳು, ಆ್ಯನಿಮಲ್ಸ್, ಸ್ಮಾಲ್ ಡ್ರಾಪ್ ಆಫ್ ವಾಟರ್, ಇವೆಲ್ಲನೂ ಏನಂದ್ರೆ ಮ್ಯಾಟರ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಸಿ ಆ್ಯಸ್ ವಿ ಲುಕ್ ಅರೌಂಡ್ ದ್ಯಾಟ್ ಆಲ್ ದ ಥಿಂಗ್ಸ್ ಮೆನ್ಷನ್ಡ್ ಅಬೌವ್ ದ ಆಕ್ಯುಪೈ ದ ಸ್ಪೇಸ್ ಆ್ಯಂಡ್ ಹ್ಯಾವ್ ಅ ಮಾಸ್. ಇವೆಲ್ಲನೂ ಏನಂದ್ರೆ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊತಾವೆ ಮತ್ತು ಮಾಸನ್ನು ಹೊಂದಿರ್ತಾವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಏನಂತ ಹೇಳ್ತಾರಂದ್ರೆ ಇವುಗಳು ಒಂದೊಂದು ಏನಂದ್ರೆ ಮಾಸ್ ಮತ್ತು ವಾಲ್ಯೂಮ್ ಎರಡನ್ನೂ ಹೊಂದಿರ್ತಾವ. ದೇ ಹ್ಯಾವ್ ಮಾಸ್ ಆ್ಯಂಡ್ ವಾಲ್ಯೂಮ್ ಎರಡನ್ನೂ ಹೊಂದಿರ್ತಾವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇನ್ ಅರ್ಲಿ ಟೈಮ್ಸ್, ಹಳೆ ಕಾಲದಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಬೀನ್ ಟ್ರೈಯಿಂಗ್ ಅಂಡರ್ಸ್ಟ್ಯಾಂಡ್ ದೇರ್ ಸರೌಂಡಿಂಗ್ಸ್. ಏನಂದರೆ ಹಳೆ ಕಾಲದಲ್ಲೂ ಕೂಡ ಅವರು ತಮ್ಮ ಸರೌಂಡಿಂಗ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಏನು ಮಾಡಿದರು, ಅವಾಗಿನ ಕಾಲದ ಇಂಡಿಯನ್ ಫಿಲಾಸಾಫರ್ಸ್ ಯಾವ ರೀತಿ ಮ್ಯಾಟರ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಂದ್ರೆ ನೋಡ್ಕೊಳ್ಳಿ. ದ 5 ಬೇಸಿಕ್ ಎಲಿಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಏನಂದ್ರೆ 5 ಬೇಸಿಕ್ ಎಲಿಮೆಂಟ್ಸ್ನಲ್ಲಿ ಅವುಗಳನ್ನ ಕ್ಲಾಸಿಫೈ ಮಾಡಿದ್ದಾರೆ. ಅವುಗಳನ್ನು ಏನಂತ ಕರಿತಿದ್ದಾರೆ ಅಂದ್ರೆ ಪಂಚತತ್ವ ಅಂತ ಕರಿತಿದ್ದಾರೆ. ಏನಂದ್ರೆ ಪಂಚತತ್ವ. ಅವುಗಳು ಯಾವಂದ್ರೆ ಏರ್, ಅರ್ತ್, ಫೈರ್, ಸ್ಕೈ ಆ್ಯಂಡ್ ವಾಟರ್. ಯಾವುದಂದ್ರೆ ಗಾಳಿ, ಭೂಮಿ, ಬೆಂಕಿ, ಆಕಾಶ ಮತ್ತು ನೀರು. ಇವುಗಳನ್ನ ಪಂಚತತ್ವ, 5 ಎಲಿಮೆಂಟ್ಸ್ ಆಫ್ ದ ಇವುಗಳನ್ನು ಪಂಚತತ್ವ, ಈ ಪಂಚತತ್ವಗಳನ್ನು ಸರೌಂಡಿಂಗ್ಸ್ನಿಂದ ಮಾಡಲ್ಪಟ್ಟಿವೆ ಅಂತ ಇಲ್ಲಿ ಅವ್ರು ಹೇಳ್ತಿದ್ರು. ಅವುಗಳ ಅಕಾರ್ಡಿಂಗ್ ಟು ದೆಮ್ ಅಂದ್ರೆ ಅವ್ರ ಪ್ರಕಾರ ಏನಂದ್ರೆ ಎವ್ರಿಥಿಂಗ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ವಾಸ್ ಮೇಡ್ ಅಪ್ ಆಫ್ ದೀಸ್ 5 ಬೇಸಿಕ್ ಎಲಿಮೆಂಟ್ಸ್. ಅವ್ರ ಪ್ರಕಾರ ಏನಂದ್ರೆ ನಾನ್ ಲಿವಿಂಗ ಮತ್ತು ಲಿವಿಂಗ ಎರಡು ಥಿಂಗ್ಸ್ ಏನಿದ್ವಲ್ಲ ಅವುಗಳು ಏನಂದ್ರೆ ಈ 5 ಬೇಸಿಕ್ ಎಲಿಮೆಂಟ್ಸ್ ಅಂದ್ರೆ ಪಂಚತತ್ವಗಳಿಂದ ಮಾಡಲ್ಪಟ್ಟಿದ್ವು ಅಂತ ಅವರು ಹೇಳ್ತಿದ್ರು. ಮತ್ತು ಆನ್ಸಿಯಂಟ್ ಗ್ರೀಕ್ ಫಿಲಾಸಾಫರ್ಸ್ ಇದ್ರಲ್ಲ, ಅವ್ರು ಏನನ್ನು ಮಾಡಿದ್ರಂದ್ರೆ ಏನಂದ್ರೆ ಕ್ಲಾಸಿಫೈ ಆಫ್ ದ ಮ್ಯಾಟರ್ಸ್. ಏನಂದ್ರೆ ಅವರು ಕೂಡ ಅರೈವ್ಡ್ ಆಟ್ ದ ಸಿಮಿಲರ್ ಕ್ಲಾಸಿಫೈ ಆಫ್ ದ ಮ್ಯಾಟರ್. ಅವರು ಕೂಡ ಸೇಮ್ ಇದೇ ರೀತಿ ಪಂಚತತ್ವಗಳನ್ನು ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ ಮಾಡರ್ನ್ ಡೇ ಸೈಂಟಿಸ್ಟ್ಸ್ ಏನಂದ್ರೆ ಈಗಿನ ಕಾಲದ ಸೈಂಟಿಸ್ಟು ಏನು ಮಾಡ್ತಾರಂದ್ರೆ 2 ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಫ್ ದ ಮ್ಯಾಟರ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ನೇಚರ್. ಅವ್ರು ಏನು ಮಾಡಿದ್ರೆ 2 ಟೈಪ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ರು. ಯಾವುದ್ರ ಪ್ರಕಾರ ಅಂದ್ರೆ ನೋಡ್ರಿ, ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ನೇಚರ್ನ ಡಿಪೆಂಡ್ ಮೇಲೆ 2 ಟೈಪ್ಗಳನ್ನು ಮಾಡಿದ್ರು. ಅವುಗಳ ಬಗ್ಗೆನೇ ನಾವು ಇವನ್ನೇ ಏನು ಮಾಡೋಣ, ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಏನಂದ್ರೆ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಚಾಪ್ಟರ್ಸ್ನ ಈ ಚಾಪ್ಟರ್ನಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಯಾವುದಂದ್ರೆ ದ ಫಿಸಿಕಲ್ ನೇಚರ್ ಆಫ್ ಅ ಮ್ಯಾಟರ್. 1.1 ಫಿಸಿಕಲ್ ನೇಚರ್ ಆಫ್ ಅ ಮ್ಯಾಟರ್ನ ಬಗ್ಗೆ ನೋಡ್ಕೊಂಡು ಹೋಗೋಣ. ಈ ಮ್ಯಾಟರ್ ಇದನ್ನು ಇಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ ಫಿಸಿಕಲ್ ನೇಚರ್ನಲ್ಲಿ ಮ್ಯಾಟರ್ಸ್ ಏನಿರ್ತಾವಲ್ಲ, ಮ್ಯಾಟರ್ಸ್ ಎಲ್ಲನೂ ಏನಂದ್ರೆ ಪಾರ್ಟಿಕಲ್ಸ್ನಿಂದ ಮಾಡಲ್ಪಟ್ಟಿವೆ. ಏನಂದ್ರೆ ಪಾರ್ಟಿಕಲ್ಸ್ನಿಂದ. ಮ್ಯಾಟರ್ಸ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಏನಂದ್ರೆ ಪಾರ್ಟಿಕಲ್ಸ್ನಿಂದ ಮಾಡಲ್ಪಟ್ಟಿವೆ.
ಇಲ್ಲಿ ನೋಡ್ರಿ, ಹಳೆಯ ಕಾಲದಲ್ಲಿ ಏನಂದ್ರೆ ಟೂ ಸ್ಕೂಲ್ಸ್ ಆಫ್ ಥ್ರೋಟ್ ಪ್ರಿವೆಲೈಡ್ ರಿಗಾರ್ಡಿಂಗ್ ಟು ದ ನೇಚರ್ ಆಫ್ ಅ ಮ್ಯಾಟರ್. One class believed the matter to be continuous like a block wood, whereas other thought the matter was made up of particles like a sand ಅಂತ ಇಲ್ಲಿ ಹೇಳ್ತಿದ್ದಾರೆ. ಏನಂದ್ರೆ ಒಂದು ಕ್ಲಾಸ್ನಲ್ಲಿ ಯಾವುದರ ಮುಖಾಂತರ ಮಾಡಲ್ಪಟ್ಟು ಈ ಸ್ಕೂಲ್ನಲ್ಲಿ ಎರಡು ರೀತಿ ನೇಚರ್ ಆಫ್ ಅ ಮ್ಯಾಟರ್ ಅಂತ ಅಂದ್ಕೊಂಡಿದ್ರು. ಒಂದು ಏನಂದ್ರೆ ಅವರು ಯಾವ ರೀತಿ ಪಾರ್ಟಿಕಲ್ಸಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಬ್ಲಾಕ್ ಆಫ್ ವುಡ್ ಆ ರೀತಿ ಪಾರ್ಟಿಕಲ್ನಿಂದ ಮಾಡಲ್ಪಟ್ಟಿದ್ದು. ಇನ್ನೊಂದು ಸ್ಕೂಲಲ್ಲಿ ಅವ್ರು ಏನಂತ ಕಳ್ಕೊಂಡ್ರು ಅಂದ್ರೆ ಪಾರ್ಟಿಕಲ್ಸ್ ಲೈಕ್ ಅ ಸ್ಯಾಂಡ್, ಇನ್ನು ಮರಳಿನಲ್ಲಿ ಇರ್ತಕ್ಕಂಥ ಸ್ಯಾಂಡ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಇದ್ದಾವಲ್ಲ ಆ ರೀತಿ ಸ್ಯಾಂಡ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ನಿಂದ ಏನಂದ್ರೆ ಮ್ಯಾಟರ್ ಮಾಡಲ್ಪಟ್ಟಿತ್ತು ಅಂತ ಇವರು ಪ್ರತಿಪಾದಿಸ್ತಾರೆ. ದೆನ್ ಲೆಟ್ ಅಸ್ ಪರ್ಫಾರ್ಮ್ ಆ್ಯನ್ ಆ್ಯಕ್ಟಿವಿಟಿ ಟು ಡಿಸೈಡ್ ಅಬೌಟ್ ದ ನೇಚರ್ ಆಫ್ ಅ ಮ್ಯಾಟರ್. ಇಟ್ ಈಸ್ ಕಂಟಿನ್ಯೂಸ್ ಆರ್ ಅ ಪಾರ್ಟಿಕ್ಯುಲೇಟ್. ಏನಂದ್ರೆ ನಾವು ಒಂದು ಆ್ಯಕ್ಟಿವಿಟಿ ಮುಖಾಂತರ ನೋಡ್ಕೊಳ್ಳೋಣ, ಇವುಗಳನ್ನು ಪಾರ್ಟಿಕಲ್ ಮುಖಾಂತರ ಆಗೈತೆ ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ವುಡ್ ಥರ ಇದೆನಾ ಅಂತ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ಅದಕ್ಕಿಂತ ಮುಂಚೆ ಏನಂದ್ರೆ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಗಳು. SI ಯೂನಿಟ್ ಆಫ್ ಅ ಮಾಸ್ ಈಸ್ ಕಿಲೋಗ್ರಾಮ್ kg ಅಂತ ಹೇಳ್ಬೋದು. ಮಾಸ್ನ SI ಯೂನಿಟ್ ಅಂದರೆ ಕಿಲೋಗ್ರಾಮ್. ವಾಲ್ಯೂಮ್ನ SI ಯೂನಿಟ್ ಯಾವುದಂದ್ರೆ ಮೀಟರ್ ಸ್ಕ್ವೇರ್, ಕ್ಯೂಬಿಕ್ ಮೀಟರ್ ಸ್ಕ್ವೇರ್ ಅಂತ, ಕ್ಯೂಬಿಕ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತಿದ್ನೆ ಮೀಟರ್ ಕ್ಯೂಬ್ ಅಂತ ಹೇಳ್ತೇವೆ. ಕಾಮನ್ ಡೇ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಲೀಟರನ್ನು ನಾವು ಯೂಸ್ ಮಾಡ್ತೀವಿ. ಲೀಟರ್ ಈಸ್ ಈಕ್ವಲ್ ಟು 1 ಡೆಕಾಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್ ಅಂತ ಹೇಳ್ಬೋದು. 1 ಮಿಲಿಲೀಟರ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಸ್ಕ್ವೇರ್ ಕ್ಯೂಬ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿನಾಗ ನೋಡ್ಕೊಂಡು ಹೋಗ್ಬೇಕಂದ್ರೆ ಆ್ಯಕ್ಟಿವಿಟಿದಾಗ ಏನೇನು ಬರುತ್ತೆ ನೋಡ್ರಿ. ಆ್ಯಕ್ಟಿವಿಟಿದಾಗ ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಒಂದು ಬೀಕರ್ ತೊಗೊಂಡ ಅದರ 100 ml ಬೀಕರ್ ತೊಗೊಂಡ ಅದ್ರಾಗ ಏನು ಮಾಡ್ಬೇಕತ್ತಂದ್ರೆ ಅರ್ಧ ಬೀಕರ್ದ ನೀರನ್ನು ಹಾಕ್ರಿ. ಆ್ಯಂಡ್ ಅದ್ರಾಗ ಏನು ಮಾಡಿರಿ, ಸ್ವಲ್ಪ ಶುಗರ ಇಲ್ಲತ್ತಂದ್ರೆ ಸಾಲ್ಟನ್ನು ಏನು ಮಾಡ್ಬೇಕಂದ್ರೆ ಗ್ಲಾಸ್ ರಾಡ್ನ ಮುಖಾಂತರ ಡಿಸಾಲ್ವ್ ಮಾಡಿರಿ, ಒಳಗಡೆ ಹಾಕಿರಿ. ದೆನ್ ನೆಕ್ಸ್ಟ್ ಏನು ಮಾಡ್ಬೇಕತ್ತಂದ್ರೆ ಇದರಲ್ಲಿ ಯಾವುದೇ ರೀತಿ ಚೇಂಜ್, ವಾಟರ್ನ ಲೆವೆಲ್ನಲ್ಲಿ ಯಾವುದೇ ರೀತಿ ಚೇಂಜ್ ಆಯ್ತು ಅಂತ ನೋಡ್ರಿ. ಇಲ್ಲಾಂದ್ರೆ ಏನಂದ್ರೆ ಇದನ್ನು ಅಲ್ಲಿ ಒಳಗಡೆ ಹಾಕಿರ್ತಕ್ಕಂಥ ಸಾಲ್ಟ್ ಏನಾಯಿತು ಅದು ಎಲ್ಲಿ ಕಳೆದು ಹೋಯಿತು. ಆ್ಯಂಡ್ ಡಸ್ ಲೆವೆಲ್ ಆಫ್ ದ ವಾಟರ್ ಈಸ್ ಚೇಂಜ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ವಾಟರ್ನ ಲೆವೆಲ್ನಲ್ಲಿ ಚೇಂಜಸ್ ಆಯ್ತು ಅಂತ ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ನಾವು ಹೇಳಬೇಕಂದ್ರೆ ವಾಟರ್ ಎಲ್ಲ ಆಯ್ತು ಅಂದ್ರೆ ಒಳಗಡೆ ಡಿಸಾಲ್ವ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಏನಾಯ್ತಂದ್ರೆ ಆ ಸಾಲ್ಟ್ ಏನಾಯ್ತಂದ್ರೆ ಒಳಗಡೆ ಡಿಸಾಲ್ವ್ ಆಗಿ ಒಳಗಡೆ ಕರ್ಗ್ ಹೋಯ್ತು. ಆ್ಯಂಡ್ ಆ ವಾಟರ್ನ ಲೆವೆಲ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಂತ ನಾವು ಹೇಳ್ತೇವೆ. ದೆನ್ ನೆಕ್ಸ್ಟ್ ಏನಂದ್ರೆ ನೋಡ್ರಿ, ಇನ್ ಟು ಆನ್ಸರ್ ದೀಸ್ 2 questions ವಿ ನೀಡ್ ಟು ಯೂಸ್ ದ ಐಡಿಯಾ ದ್ಯಾಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಇವಾಗ ಇದ್ರ ಮುಖಾಂತರ ನಮ್ಗೆ ಏನಂತ ತಿಳಿತದಂದ್ರೆ ಈ ಎಲ್ಲ ವಸ್ತುಗಳೇನಿದಾವಲ್ಲ ಮ್ಯಾಟರ್ಸು ಅವುಗಳು ಪಾರ್ಟಿಕಲ್ನಿಂದ ಮಾಡಲ್ಪಟ್ಟಿವೆ ಅಂತ ನಾವು ಹೇಳ್ಬೋದು. What was there is in a spoon, salt or sugar has now spread throughout the water. This is illustrated ಅಂತ ಕೇಳ್ತಿದ್ದಾರೆ. ಏನಂದ್ರೆ ಅದು ಸ್ಪೂನ್ನಲ್ಲಿ ಏನಿತ್ತಲ್ಲ ಅದು ಏನಂದ್ರೆ ಎಲ್ಲಿ ವಾಟರ್ನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹೋಯಿತು ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ಕೊಡ್ರಿ, ಇದೇ ನಾವು ಆ್ಯಕ್ಟಿವಿಟಿ ಮಾಡಿದ್ವಲ್ಲ ಆ ಆ್ಯಕ್ಟಿವಿಟಿನ ಡಯಾಗ್ರಾಮ್. ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, ವಾಟರ್ ಐತಿ, ವಾಟರ್ನಲ್ಲಿ ಸಾಲ್ಟ್ ಹಾಕಿದ್ದಾರೆ, ಸಾಲ್ಟ್ ಹಾಕಿ ಅಳಗಾಡಿಸಿದಾಗ ಡಿಸಾಲ್ವ್ ಆಗಿ ಅದರಲ್ಲಿ ಎಲ್ಲ ಪಾರ್ಟಿಕಲ್ಸ್ ಆಗಿಬಿಟ್ಟು ಏನು ಮಾಡ್ತಾವೆ ಅಂದ್ರೆ ಕರಗಿ ಹೋಗ್ತಾವೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾವುದಂದ್ರೆ ಹೌ ಸ್ಮಾಲ್ ಆರ್ ದೀಸ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್. ಇಲ್ಲಿ ಆ ಪಾರ್ಟಿಕಲ್ಸ್ ಇದ್ವಲ್ಲ ಅವು ಎಷ್ಟು ಸ್ಮಾಲ್ ಇದ್ದಾವ ಅನ್ನೋದನ್ನು ನಾವು ಈಗ ಕಲ್ಕೊಂಡು ಹೋಗೋಣ. ಇದು ಆ್ಯಕ್ಟಿವಿಟಿ 1.2ನ ಮುಖಾಂತರ ನೋಡ್ಕೊಂಡು ಹೋಗೋಣ. 1.2ನಲ್ಲಿ ಏನೇನು ಹೇಳಿದಾರೆ ಅನ್ನೋದು ಇವಾಗ ನಾವು ಸ್ಟಡಿ ಮಾಡೋಣ. 2ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ರಿ. ಏನು ಅಂತಿದಾರಂದ್ರೆ ಏನು ಮಾಡಂದ್ರೆ 100 ml ವಾಟರ್ ಇರ್ತದಲ್ಲ, 100 ml ವಾಟರ್ದಾಗ ಅವರು ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಇರ್ತದಲ್ಲ, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ನ ಏನು ಮಾಡಿರಿ ಅದನ್ನು
ಇದ್ರಾಗ ಡಿಸಾಲ್ವ್ ಮಾಡಿದಾಗ ವಾಟರ್ ಇದು ಕಾಮನ್ ವಾಟರ್ ಇತ್ತು. ವಾಟರ್ ಇದ್ದದ 100 ml ಏನು ಇದ್ರಾಗ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಹಾಕಿದಾಗ ಏನಾಗ್ತದೆ ಅಂದ್ರೆ ಪಿಂಕ್ ಕಲರ್ಗೆ ಬರ್ತದೆ. ಆ ಪಿಂಕ್ ಕಲರ್ ನೀರನ್ನ ಏನು ಮಾಡ್ಬೇಕಂದ್ರೆ ಅದರಲ್ಲಿ 10 ml ತೊಗೊಂಡು ಮತ್ತು ಪ್ಯೂರ್ 100 ml ವಾಟರ್ಗೆ ಡಿಸಾಲ್ವ್ ಮಾಡಿದಾಗ ನೋಡಿರಿ ಪಿಂಕ್ ಸ್ವಲ್ಪ ಕಡಿಮೆ ಆಗದ. ಇದ್ರಾಗೇನು ಮತ್ತು 10 ml ತೊಗೊಂಡು ಪ್ಯೂರ್ ವಾಟರ್ 100 ml ಹಾಕಿದಾಗ ಇಲ್ಲಿ ನೋಡಿರಿ ದೆನ್ ಅಗೇನ್ ಏನಾಗೈತೆ ಅಂದ್ರೆ ಪಿಂಕ್ ಕಲರ್ ಇನ್ನೊಂದು ಸ್ವಲ್ಪ ಕಡಿಮೆ ಆಗೈತಿ. ದೆನ್ ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥ 10 ml ತೊಗೊಂಡಾಗ ಅಗೇನ್ ಏನಾಗ್ತದೆ ಅಂದ್ರೆ ಇಲ್ಲಿರ್ತಕ್ಕಂಥ ಪಿಂಕ್ ಕಲರ್ ಕಮ್ಮಿ ಆಗೈತಿ. ಸೊ ಇಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದ್ರೆ ನೋಡ್ಕೊಳ್ಳಿ, ಹೆಂಗೆ ಪಾರ್ಟಿಕಲ್ಸ್ ಪಾರ್ಟಿಕಲ್ಸ್ ನಾವು ಡಿಸಾಲ್ವ್ ಮಾಡ್ಕೊತ ಹೋಗ್ತೀವಲ್ಲ ಅಷ್ಟೇ ಪಾರ್ಟಿಕಲ್ಸ್ ಏನಾಗ್ತಾವಂದ್ರೆ ಕಡಿಮೆ ಹಾಕ್ಕೊಂತ ಹೋಗ್ತಾವಂತ ಇಲ್ಲಿ ನಾವು ತಿಳ್ಕೊಬೋದು. ಇಲ್ಲಿ ನೋಡ್ರಿ ಇದ್ರ ಪ್ರಕಾರ ಏನಂತ ಹೇಳಿದಾರೆ, ದ ಎಕ್ಸ್ಪೆರಿಮೆಂಟ್ ಶೋನ್ ದ್ಯಾಟ್ just a few crystals of potassium permanganate that colored a large volume of water about the 1000 ml. So we conclude that there must be a millions of the teeny particles in just one crystal of potassium permanganate, which keeps the dividing themselves into a smaller and smaller particles. ಆ ಪಾರ್ಟಿಕಲ್ಸ್ ಏನಿದ್ವಲ್ಲ ಒಂದು ಕ್ರಿಸ್ಟಲ್ ಆಫ್ ಪೊಟ್ಯಾಸಿಯಮ್ ಪರ್ಮಾಂಗನೇಟ್ನಲ್ಲಿ ಎಷ್ಟು ಕಲರ್ಸ್ ಬರ್ತದಂದ್ರೆ 1000 ml 1000 ಲೀಟರ್ ನೀರನ್ನು ಕೂಡ ಏನು ಮಾಡ್ತದಂದ್ರೆ ಒಂದು ಲಾರ್ಜ್ ವಾಲ್ಯೂಮ್ ಆಫ್ ವಾಟರ್ನು ಕೂಡ ಕಲರ್ ಮಾಡೋಷ್ಟು ಪವರ್ ಇರ್ತದೆ. ಆ ಒಂದು ಟೀನಿ ಪಾರ್ಟಿಕಲ್ನಲ್ಲಿ ಎಷ್ಟು ಇರ್ತಾವಂದ್ರೆ ಹಲವಾರು ಮಿಲಿಯನ್ಸ್ ಗಟ್ಟಲೆನ ಪಾರ್ಟಿಕಲ್ಸ್ ಇರ್ತಾವೆ. ಅವೆಲ್ಲ ಸ್ಮಾಲ್ ಡಿವೈಡ್ ಆಗಿಕೊಂಡು ಹೋಗ್ತಾವೆ. ಸೊ ನಾವು ಇದ್ರ ಪ್ರಕಾರ ಏನಂತ ತಿಳ್ಕೊಬೋದು ಅಂದ್ರೆ ಒಂದು ಮ್ಯಾಟರ್ನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಅನ್ನೋದಂದ್ರೆ ವೆರಿ ಸ್ಮಾಲ್ ಪಾರ್ಟಿಕಲ್ಸ್ನಿಂದ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇದರ ಮುಖಾಂತರ ಏನಂದ್ರೆ ನಾವು ಸೇಮ್ ಆ್ಯಕ್ಟಿವಿಟಿ ಏನಂದ್ರೆ ಇದೇ ರೀತಿಯ ಸೇಮ್ ಆ್ಯಕ್ಟಿವಿಟಿ ಯಾವುದರಿಂದ ಮಾಡ್ಬೋದು ಅಂದ್ರೆ 2 ml ಡೆಟಾಲ್ ಏನಂದ್ರೆ 2 ml ಆಫ್ ಡೆಟಾಲ್ ಇದರ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಹಾಕೋದು ಹೊರತು ನಾವು 2 ml ಆಫ್ ಡೆಟಾಲ್ನ ಹಾಕಿದಾಗ ಅದು ಸ್ಮೆಲ್ ಎಷ್ಟು ಹೊಡಿತದೆ ನೋಡ್ರಿ. ಅದು ಸ್ಮೆಲ್ ಹೆವಿ ಬರ್ತದೆ. ಏನಂದ್ರೆ ದ ಸ್ಮೆಲ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇವನ್ ಆನ್ ದ ರಿಪೀಟೆಡ್ ಎಲ್ಯೂಷನ್. ನಾವು ಅದೇ ರೀತಿ ಇವು ಫಸ್ಟ್ಗೆ ಏನು ಮಾಡಿದ್ವಲ್ಲ ರಿಪೀಟ್ ಪ್ಯೂರ್ ವಾಟರ್ಗೆ ಹಾಕ್ಕೊಂಡು ಹೋದ್ವಲ್ಲ ಅದೇ ರೀತಿ ನಾವು ಡೆಟಾಲ್ ಸೊಲ್ಯೂಷನ್ನು ಕೂಡ ಹಾಕ್ಕೊಂಡು ಹೋದ್ರೂ ಆ ಸ್ಮೆಲ್ ಹಾಗೆ ಬರ್ತಾನೆ ಇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದ ಪಾರ್ಟಿಕಲ್ ಆಫ್ ಅ ಮ್ಯಾಟರ್ ಆರ್ ವೆರಿ ಸ್ಮಾಲ್, ದೇ ಆರ್ ಸ್ಮಾಲ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ಇದ್ರ ಪ್ರಕಾರ ಏನಂತ ತಿಳ್ಕೊಬೋದು ಅಂದ್ರೆ ದ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಈಸ್ ವೆರಿ ಸ್ಮಾಲ್, ದೇ ಆರ್ ಸ್ಮಾಲ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನು ತಿಳ್ಕೊಂಡಿವಿ ಅಂತಂದ್ರೆ ನೋಡ್ಕೊಳ್ರಿ, ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ particles and particles are very small, they are very small beyond our imagination. ನಾವು ಇವಾಗ 2 ಪಾಯಿಂಟ್ಗಳನ್ನು 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್ನ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಇವಾಗ ನಾವು ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಡೆಗೆ ನಾವು ಹೋಗೋದಾದ್ರೆ ಇವಾಗ ಥರ್ಡ್ ಒನ್ನ ನಾವು ಯಾವುದಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ನ ನೋಡ್ಕೊಂಡು ಹೋಗೋಣ. ಪಾರ್ಟಿಕಲ್ಸ್ನ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ಇರ್ತಾವ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಏನಂದ್ರೆ ಮ್ಯಾಟರ್ನ ಪಾರ್ಟಿಕಲ್ಸ್ ಸ್ಪೇಸನ್ನು ಹೊಂದಿರ್ತಾವ ಇಲ್ವೋ, ಯಾವ ರೀತಿ ಸ್ಪೇಸನ್ನು ಹೊಂದಿರ್ತಾವ, ಅದರ ಸ್ಟೇಟ್ ಲೆವೆಲ್ ಯಾವ ರೀತಿ ಸ್ಪೇಸನ್ನು ಹೊಂದಿರ್ತಾವ, ಸ್ಪೇಸನ್ನು ಹೊಂದಿರೋದಿಲ್ಲ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಆ್ಯಕ್ಟಿವಿಟಿ 1.1 ಮತ್ತು 1.2ದಾಗ ನಾವು ಏನು ನೋಡ್ಕೊಂಡಿವಿ, ಪಾರ್ಟಿಕಲ್ಸ್ ಆಫ್ ಶುಗರ್ಸ್, ಸಾಲ್ಟ್, ಡೆಟಾಲ್ ಆ್ಯಂಡ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ನ ನಾವು ಏನು ಮಾಡಿದ್ವಿ ಅಂದ್ರೆ ವಾಟರ್ನಲ್ಲಿ ಡಿಸ್ಟ್ರಿಬ್ಯೂಟೆಡ್ ವಾಟರ್ನಲ್ಲಿ ನಾವು ನೋಡ್ಕೊಂಡಿವಿ. ಸಿಮಿಲರ್ಲಿ ನಾವು ಏನು ಮಾಡೋಣ ಅಂದ್ರೆ ನಾವು ಮೇಕ್ ಅ ಟೀ, ಏನಂದ್ರೆ ನಾವು ಟೀ ಮಾಡ್ಕೊಂಡಾಗ, ಕಾಫಿ ಮಾಡ್ಕೊಂಡಾಗ ಅಥವಾ ಲೆಮನಾಡ್ ಅರು ಲಿಂಬು ಪಾನಿ ಮಾಡ್ಕೊಂಡಾಗ ಪಾರ್ಟಿಕಲ್ಸ್ ಆಫ್ ಒನ್ ಟೈಪ್ ಆಫ್ ಮ್ಯಾಟರ್ ಗೆಟ್ ಇಂಟು ಅ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ಅದರ್. ಏನಂದ್ರೆ ಇಲ್ಲಿ ನೋಡ್ಕೊಳ್ಳಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ಇವಾಗ ನಾವು ಟೀ ಮಾಡ್ಕೊಂಡ್ವಿ, ಕಾಫಿ ಮಾಡ್ಕೊಂಡ್ವಿ ಅಥವಾ ಲಿಂಬು ಪಾನಿ ಮಾಡ್ಕೊಂಡ್ವಿ ಅಂದ್ರೆ ಒನ್ ಟೈಪ್ ಆಫ್ ಮ್ಯಾಟರ್ ಗೆಟ್ ಇಂಟು ಅ ಸ್ಪೇಸಸ್ ಬಿಟ್ವೀನ್ ಅನದರ್ ಪಾರ್ಟಿಕಲ್ಸ್. ಇಲ್ಲಿ ಒಂದು ಪಾರ್ಟಿಕಲ್ನಲ್ಲಿ ಎಷ್ಟು ಸ್ಪೇಸ್ ಇರುತ್ತಲ್ಲ
ಅದರಲ್ಲಿ ಖುಲ್ಲಾ ಸ್ಪೇಸ್ನಾಗ ಏನು ಮಾಡ್ತದೆ ಅಂದ್ರೆ ಖಾಲಿ ಇರ್ತಕ್ಕಂಥ ಸ್ಪೇಸ್ನಾಗ ಏನು ಮಾಡ್ತದೆ ಅಂದ್ರೆ ಎನೋದರ್ ಪಾರ್ಟಿಕಲ್ಸ್ ಅಂದರೆ ಈ ಟೀ ಪಾರ್ಟಿಕಲ್ಸ್, ಲಿಂಬು ಪಾನಿ ಪಾರ್ಟಿಕಲ್ಸ್ ಆ್ಯಂಡ್ ಕಾಫಿ ಪಾರ್ಟಿಕಲ್ಸ್ ಹೋಗ್ಬಿಟ್ಟು ಸೇರ್ಕೋತಾವ. ದಿಸ್ ಶೋಸ್ ದ್ಯಾಟ್ ದೇರ್ ಈಸ್ ಇನಫ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್. ಇದ್ರ ಪ್ರಕಾರ ನಮಗೆ ಏನು ಗೊತ್ತಾಗ್ತದೆ ಅಂದ್ರೆ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ನಲ್ಲಿ ಏನಿರ್ತದೆ ಅಂದ್ರೆ ಸ್ಪೇಸ್ ಇರ್ತದೆ. ಈ ರೀತಿ ಪಾರ್ಟಿಕಲ್ಸ್ ಇರ್ತಾವೆ ಅಂದ್ರೆ ತಿಳ್ಕೊಳ್ಳಿ. ಇಲ್ಲಿ ಏನಿದೆಯಲ್ಲ ಖುಲ್ಲಾ ಜಾಗ, ಇದು ಇದನ್ನು ನಾವು ಸ್ಪೇಸ್ ಅಂತ ಹೇಳ್ತೀವಿ. ಸೊ ತುಂಬ ಸ್ಪೇಸು ಬೇರೆ ಬೇರೆ ಪಾರ್ಟಿಕಲ್ಸ್ ಬಂದು ಕೂತ್ಕೊಳ್ಳೋಕೆ ಇರ್ತೈತಿ ಅನ್ನೋದನ್ನು ನಾವಿವಾಗ ನೋಡ್ಕೊಂಡಿವಿ. ದೆನ್ ನೆಕ್ಸ್ಟ್ ನಾವಿವಾಗ ಏನಂದ್ರೆ ಇವಾಗ ನಾವು ಏನೋ ನೋಡ್ಕೋಬೇಕಂದ್ರೆ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ಸ್ ಏನು ಕಂಟಿನ್ಯೂಸ್ಲಿ ಮೂವಿಂಗ್ನಲ್ಲಿ ಇರ್ತಾವೆ, ಇಲ್ಲ ಸ್ಟೇಬಲ್ ಕಂಟಿನ್ಯೂಸ್ಲಿ ಮೂವಿಂಗ್ನಲ್ಲಿ ಇರ್ತವೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಇದು ಯಾವುದ್ರ ಮುಖಾಂತರ ಅಂದ್ರೆ ಆ್ಯಕ್ಟಿವಿಟಿ 1.2, 1.3, 1.4 ಆ್ಯಂಡ್ 1.5 ಹೇಳಿದಾರೆ. ಇವುಗಳ ಮುಖಾಂತರ ನಾವು ಇದನ್ನು ಸ್ಟಡಿ ಮಾಡ್ಕೊಂಡು ಹೋಗೋಣ. ಇವಾಗ ಆ್ಯಕ್ಟಿವಿಟಿ 1.3ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಆಗಿರ್ತಾವೆ. ಹೆಂಗಾಗಿರ್ತಾವೆ ಅನ್ನೋದನ್ನು ಆ್ಯಕ್ಟಿವಿಟಿ 1.2, 1.3, 1.3, 1.4 ಮತ್ತು 1.5ನಿಂದ ನೋಡ್ಕೊಂಡು ಹೋಗೋಣ. 1.3ನಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಏನಂದ್ರೆ ನಿಮ್ಗೆ ಗೊತ್ತಿರಬೇಕು, ಏನು ಅನ್ಲಿಟ್ ಇನ್ಸೆನ್ಸ್ ಸ್ಟಿಕ್ಕನ್ನು ನೀವು ಕೇಳಿರ್ಬೇಕು. ಅಂದ್ರೆ ಉದ್ಕಡಿನ ನೋಡ್ಕೊಂಡಿರ್ತಾರೆ, ಉದ್ಬತ್ತಿನ. ಅದನ್ನು ಏನು ಮಾಡಿರಿ, ಒಂದು ಕಾರ್ನರ್ನಲ್ಲಿ ಇಡ್ರಿ. ಆ ಕಾರ್ನರ್ನಲ್ಲಿ ಇಟ್ಟಾಗ ಅದನ್ನು ಫಸ್ಟ್ ಲೈಟ್ ಮಾಡಿಬಿಡ್ರಿ, ಅಂದ್ರೆ ಅದಕ್ಕೆ ಬೆಂಕಿ ಹಾಕ್ಬೇಡ್ರಿ. ಹಂಗೆ ಏನು ಮಾಡಿರಿ, ಹೋಗ್ಬಿಟ್ಟು ಅದ್ರದ್ದು ಎಷ್ಟು ಸಮೀಪ ಹೋಗೋಕ್ಕಾಗತ್ತಲ್ಲ ಅಷ್ಟು ಸಮೀಪ ಹೋಗ್ರಿ. ಆ ಸ್ಮೆಲ್ ಬರೋದನ್ನು ಅದ್ರ ಸಮೀಪ ಹೋಗ್ರಿ ಅಂತ ನೋಡ್ತಿದ್ದಾರೆ. ಅದ್ರ ಅದರ ಸಮೀಪ ಹೋಗೋ ಗಂಟ ಅದ್ರದ್ದು ಸ್ಮೆಲ್ ಬರೋಲ್ಲ. ಬಟ್ ನಾವು ಅದಕ್ಕೆ ಲೈಟ್ ಅಂದರೆ ಬೆಂಕಿ ಹಾಕಿದಾಗ ಅದ್ರ ಸ್ಮೆಲ್ ಥ್ರೂಔಟ್ ದ ಆಲ್ ದ ಕ್ಲಾಸ್ ರೂಮ್ ಏನು ಬರ್ತದೆ, ಅದ್ರ ಸ್ಮೆಲ್ಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನು ಇಲ್ಲಿ ಏನು ಹೇಳಿದಾರೆ, ಫಸ್ಟ್ ಲೈಟ್ ಆಗೋಕ್ಕಿಂತ ಮುಂಚೆ ಸ್ಮೆಲ್ ಅಷ್ಟು ಬರ್ತಿರಲ್ಲ, ಅದು ಲೈಟ್ ಅಂದ್ರೆ ಲೈಟಿಂಗ್ ಅಂದ್ರೆ ಬೆಂಕಿ ಹಾಕಿದ್ಮೇಲೆ ಅಷ್ಟು ಸ್ಮೆಲ್ ಯಾಕೆ ಬರ್ತದೆ, ಇದನ್ನು ರೆಕಾರ್ಡ್ನ ಅಬ್ಸರ್ವೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಸೇಮ್ ಆ್ಯಸ್ ಯೂಸ್ವಲ್ ಏನಂದ್ರೆ ಆ್ಯಕ್ಟಿವಿಟಿ 1.4ನಾಗ ಏನಂತ ಹೇಳಿದಾರೆ ಅಂದ್ರೆ 1 ಬೀಕರ್ನಾಗ ಏನಂತ ತೊಗೊಳ್ರಿ, 2 ಬೀಕರ್ ತೊಗೊಳ್ರಿ, 2 ಬೀಕರ್ನಾಗ ವಾಟರ್ ತೊಗೊಳ್ರಿ. ಆ ವಾಟರ್ನಾಗ ಒಂದ್ರಾಗ ಬ್ಲೂ ಅಥವಾ ರೆಡ್ ಇಂಕ್ನ ಹಾಕ್ರಿ, ಇನ್ನೊಂದ್ರಾಗ ಏನಂದ್ರೆ ಜೇನುತುಪ್ಪ ಹನಿ ಹಾಕ್ರಿ. ಏನಂದ್ರೆ ಇಲ್ಲಿ ನೋಡ್ರಿ, ಹನಿನ ಸೇಮ್ ಅದ್ರಾಗ ಎಷ್ಟು ಹಾಕಿರ್ತಾರೋ ಇದ್ರಾಗೂ ಅಷ್ಟು ಹಾಕ್ರಿ ಅಂತ ಇಲ್ಲಿ ಹೇಳಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ರಿ, ಯಾವ್ದು ಏನಂದ್ರೆ ಇಂಕ್ ಇದ್ದ ಇಮಿಡಿಯೇಟ್ಲಿ ಹಾಕಿದ ಕೂಡಲೇ ಡ್ರಾಪ್ ಹಾಕಿದ ಕೂಡಲೇ ಕಲರಿಂಗ್ ಆಗ್ತದೋ. ಆ್ಯಂಡ್ ಹನಿ ಏನಾಗ್ತದೆ, ಹನಿ ಇಮಿಡಿಯೇಟ್ಲಿ ಏನಾಗ್ತದೆ. ಮತ್ತು ಅದಾದಮೇಲೆ ಏನಂದ್ರೆ ವಾಟರ್ ತುಂಬ ದಿನಗಳ ಬಿಟ್ಟ ಮೇಲೆ ಮತ್ತು ತುಂಬ ಡೇಗಳ ಬಿಟ್ಟ ಮೇಲೆ ಆ ಇಂಕ್ ಮತ್ತು ವಾಟರ್ ಎಲ್ಲಿ ತನಕ ಸ್ಪ್ರೆಡ್ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲೇನಂದ್ರೆ ನಾವು ಹಾಕಿದ ಕೂಡಲೇ ಅದು ನಿಧಾನಕ್ಕೆ ಏನಾಗ್ತದೆ ಅಂದ್ರೆ ವಾಟರ್ನ ಎಲ್ಲ ಕಡೆ ಸ್ಪ್ರೆಡ್ಡಿಂಗ್ ಆಗೋಕ್ಕೆ ಇಂಕ ಸ್ಟಾರ್ಟ್ ಆಗ್ತದೆ, ಅದೆಲ್ಲ ಕಲರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಹನಿದು ಸೇಮ್ ಟು ಸೇಮ್ ಏನಾಗ್ತದೆ ಅಂದ್ರೆ ನಿಧಾನಕ್ಕೆ ನೀರಿನೊಳಗಡೆ ಡಿಫ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಳಗಡೆ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಕರಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ನೀರಿನ ಕಲರ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಸೇಮ್ ಟು ಸೇಮ್ ಏನಂದ್ರೆ ಹಲವು ಅವರ್ಗಳು ಬಿಟ್ಟ ಮೇಲೆ ಅದೇನಾಗ್ತದೆ ಅಂದ್ರೆ ಇಂಕ್ ಕಲರ್ ಇದ್ದದ್ದು ಸೇಮ್ ತಳಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ತಳಕ್ಕೆ ಬಂದ ತಳಗಡೆ ಕುತ್ಕೊಳ್ಳುತ್ತೆ ಮತ್ತು ನೀರಿನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಏನಾಗ್ತದೆ. ಇದರಿಂದ ನಮ್ಗೆ ಏನು ತಿಳಿತದೆ ಅಂದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸ್ ಮೂವ್ ಆಗ್ತಾವ ಅಂತ ಇಲ್ಲಿ ತಿಳಿತಾ ಇದೆ. ದೆನ್ ನೆಕ್ಸ್ಟ್ ಇಲ್ಲಿ 1.5ನಲ್ಲಿ ಏನಂತ ಹೇಳಿದಾರೆ ಅಂದ್ರೆ 1.5ನಲ್ಲಿ ಏನು ಮಾಡಂತ ಹೇಳಿದಾರೆ ಅಂದ್ರೆ ಕಾಪರ್ ಸಲ್ಫೇಟ್ ಅಥವಾ ಪೊಟ್ಯಾಸಿಯಮ್ ಪರ್ಮ್ಯಾಂಗನೇಟ್ನ ತೊಗೊಂಡ ಏನು ಮಾಡಿರಿ, ಹಾಟ್ ವಾಟರ್ನಲ್ಲಿ ಹಾಕ್ರಿ. ಏನಂದ್ರೆ ಹಾಟ್ ವಾಟರ್ನಲ್ಲಿ ಒಂದ್ರಾಗ ಹಾಟ್ ವಾಟರ್ನ ಹಾಕ್ರಿ, ಇನ್ನೊಂದ್ರಾಗ ಕೋಲ್ಡ್ ವಾಟರ್ನ ಹಾಕ್ರಿ ಅಂತ ಹೇಳಿದ್ದಾರೆ. ಹಾಟ್ ವಾಟರ್ನಾಗ ಮತ್ತು ಒಂದು ಕೋಲ್ಡ್ ವಾಟರ್ನಾಗ ಅದನ್ನು ಹಾಕಿದಾಗ ಏನಾಗ್ತದೆ, ಹಾಟ್ ವಾಟರ್ನಾಗ ಹಾಕಿದಾಗ ಏನಾಗ್ತದೆ, ಕೋಲ್ಡ್ ವಾಟರ್ನಾಗ ಹಾಕಿದಾಗ ಏನಾಗ್ತದೆ, ಆ್ಯಂಡ್ ಯಾವುದ್ರಾಗ ಫಾಸ್ಟ್ ಮಿಕ್ಸಿಂಗ್ ಆಗ್ತದೆ ಅಂತ ಯಾವುದ್ರಾಗ ಇದು ಟೆಂಪ್ರೇಚರ್ ಡಿಪೆಂಡ್ ಆಗ್ತದೋ ಇಲ್ಲೋ ಅಂತ ಇಲ್ಲಿ ಕೇಳಿದ್ದಾರೆ. ಏನಂದ್ರೆ ನೋಡಿರಿ, ಕೋಲ್ಡ್ ವಾಟರ್ದಾಗ ಏನಂದ್ರೆ ಕಮ್ಮಿ ಡಿಸಾಲ್ವ್ ಅಂದ್ರೆ ಕಮ್ಮಿ ಜಾಸ್ತಿ ಟೈಮ್ ತೊಗೋತದೆ ಮತ್ತು ಕಡಿಮೆ ಏನಾಗ್ತದೆ ಕಲರಿಂಗ್ ಆಗ್ತದೆ. ಬಟ್ ಹಾಟ್ ವಾಟರ್ದಾಗ ಆ ರೀತಿ ಇರಲ್ಲ, ಫಾಸ್ಟಾಗಿ ಏನಾಗ್ತದೆ ಅಂದ್ರೆ ಕರಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡ್ಕೊಳ್ರಿ, ಏನಂದ್ರೆ ಇದರಿಂದ ನಮ್ಗೆ ಏನಂತ ತಿಳಿತಂದ್ರೆ 1.3, 1.4, 1.5ದಿಂದ ನಮ್ಗೆ ಏನಂತ ತಿಳಿತದೆ ಅಂದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಆಗಿರ್ತಾವೆ. ದ್ಯಾಟ್ ಈಸ್ ದೇ ಪಾಸಸ್ ದ್ಯಾಟ್ ವಿ ಕಾಲ್
ದಟ್ ದ ಕೈನೆಟಿಕ್ ಎನರ್ಜಿ. ಇದಕ್ಕೆ ಏನಂತ ಅದಕ್ಕೂ ಇದರಿಂದ ನಾವು ಏನಂತ ಹೇಳ್ಬೋದು ಅಂದ್ರೆ ಅವುಗಳು ಕೈನೆಟಿಕ್ ಎನರ್ಜಿಯನ್ನು ಹೊಂದಿರ್ತಾವೆ. ಇವುಗಳಿಂದ ಏನಾಗ್ತದೆ ಅಂದ್ರೆ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಆಗಿರ್ತಾವೆ ಅಂತ ಹೇಳ್ಬೋದು. ನಾವು ನೋಡ್ಬೋದು ಕೋಲ್ಡ್ ವಾಟರ್ನಾಗ ಕಮ್ಮಿ ಮಿಕ್ಸಿಂಗ್ ಆಗ್ತಿತ್ತು ಮತ್ತು ಹಾಟ್ ವಾಟರ್ನಾಗ ಜಾಸ್ತಿ ಮಿಕ್ಸಿಂಗ್ ಆಗ್ತಿತ್ತು ಅನ್ನೋದು ನಾವು ನೋಡ್ಕೊಂಡಿದ್ದೆ. ಇದರಿಂದ ನಮ್ಗೆ ಏನು ಹೇಳ್ತದೆ ಅಂದ್ರೆ ಟೆಂಪ್ರೇಚರ್ ನಾವು ಯಾವ್ಯಾವ ಹೆಚ್ಚು ಮಾಡ್ತೀವಲ್ಲ ಪಾರ್ಟಿಕಲ್ಸ ಅಷ್ಟು ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಯಾಕಂತಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕೈನೆಟಿಕ್ ಎನರ್ಜಿ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತದೆ. ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತದೆ, ಇನ್ಕ್ರೀಸ್ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ನಾವು ಮೇಲ್ಗಡೆ ಇರ್ತಕ್ಕಂಥ 3 ಆ್ಯಕ್ಟಿವಿಟೀಸ್ನಿಂದ ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಏನಂದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಇಂಟರ್ಮಿಕ್ಸ್ ಆನ್ ದೇರ್ ಓನ್ ಆಫ್ ಈಚ್ ಅದರ್. ಏನಂದ್ರೆ ಅವು ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸು ನೋಡಿ, ವಾಟರ್ ಪಾರ್ಟಿಕಲ್ಸು ಬೇರೆ ಬೇರೆ, ಮತ್ತು ಇಂಕ್ನ ಪಾರ್ಟಿಕಲ್ಸ್, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಪಾರ್ಟಿಕಲ್ಸ್, ಸಾಲ್ಟ್ನ ಪಾರ್ಟಿಕಲ್ಸ್ ಇವೆಲ್ಲ ಬೇರೆ ಬೇರೆ. ಬಟ್ ಏನಾಗ್ತಾವೆ ಅಂದ್ರೆ ಒಂದಕ್ಕೊಂದು ಈಚ್ ಅದರ್ ಏನು ಮಾಡ್ತಾವೆ ಅಂದ್ರೆ ಇಂಟರ್ಮಿಕ್ಸ್ ಆಗ್ತಾವೆ. ದೇ ಡೂ ಸೋ ಬೈ ಗೆಟ್ಟಿಂಗ್ ಇನ್ ಟು ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಏನಂದ್ರೆ ಏನು ಮಾಡ್ತಾವೆ ಅಂದ್ರೆ ಅವ್ರ ಮಧ್ಯೆ ಏನು ಸ್ಪೇಸ್ ಇರ್ತಾವಲ್ಲ ಅವು ಸ್ಪೇಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾವೆ. ಈ ಇಂಟರ್ಮಿಕ್ಸಿಂಗ್ ಆಫ್ ಪಾರ್ಟಿಕಲ್ ಏನಿರ್ತದಲ್ಲ ಇವುಗಳ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಆನ್ ದೇರ್ ಓನ್ ಕಾಲ್ಡ್ ಆಸ್ ಡಿಫ್ಯೂಷನ್. ಇದು ಏನಂದ್ರೆ ಈ ಇಂಟರ್ಮಿಕ್ಸಿಂಗ್ ಆಗ್ತದಲ್ಲ, ಈ ಇಂಟರ್ಮಿಕ್ಸಿಂಗ್ ಏನಂದ್ರೆ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ನಡುವೆ ಏನಾಗ್ತದಲ್ಲ ಇದನ್ನು ಏನಂತ ಕರೀತಾರೆ ಅಂದ್ರೆ ಡಿಫ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಇದನ್ನು ಡಿಫ್ಯೂಷನ್ ಅಂತ ಕರೀತಾರೆ. ವಿ ಕ್ಯಾನ್ ಆಲ್ಸೋ ಅಬ್ಸರ್ವ್ ದ್ಯಾಟ್ ಹೀಟಿಂಗ್ ಡಿಫ್ಯೂಷನ್ ಬಿಕಮ್ಸ್ ಫಾಸ್ಟರ್. ಏನಾಗ್ತದೆ ಅಂದ್ರೆ ನಾವು ಹೀಟಿಂಗ್ ಮಾಡೋದ್ರಿಂದ ಡಿಫ್ಯೂಷನ್ ಫಾಸ್ಟರ್ ಆಗ್ತದೆ. ಯಾಕಂದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ, ಸೊ ಮೂವಿಂಗ್ ಜಾಸ್ತಿ ಆಗ್ತದೆ. ಆ್ಯಂಡ್ ಆಲ್ಸೋ ಏನು ಡಿಫ್ಯೂಷನ್ ಕೂಡ ಜಾಸ್ತಿ ಆಗ್ತದೆ ಅಂತ ನಾವು ನೋಡ್ಕೊಬೋದು. ದೆನ್ ನೆಕ್ಸ್ಟ್ ಏನಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ನಲ್ಲಿ 3rd ಕ್ಯಾರೆಕ್ಟರಿಸ್ಟಿಕ್ ಯಾವುದಂದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರ್ಯಾಕ್ಟ್ ಈಚ್ ಅದರ್. ಏನಂದ್ರೆ ಒಂದೊಂದು ಪಾರ್ಟಿಕಲ್ಸ್ ಏನಾಗ್ತಾವೆ ಅಂದ್ರೆ ಅಟ್ರಾಕ್ಷನ್ ಮಾಡ್ಕೋತಾವೆ, ಈಚ್ ಅದರ್ ಅಟ್ರಾಕ್ಷನ್ ಮಾಡ್ಕೋತಾವೆ. ಇದನ್ನು ನಾವು ಯಾವುದರಿಂದ ಮಾಡ್ಕೊಂಬಂದ್ರೆ ಆ್ಯಕ್ಟಿವಿಟಿ 1.6. ದೆನ್ ನೆಕ್ಸ್ಟ್ ನೋಡ್ಕೊಡ್ರಿ ಆ್ಯಕ್ಟಿವಿಟಿ 1.7, ಆ್ಯಕ್ಟಿವಿಟಿ 1.8ನಿಂದ ನಾವು ಇದನ್ನು ನೋಡ್ಕೊಳ್ಳೋಣ. ಆ್ಯಂಡ್ ಇದರ ಮುಖಾಂತರ ನೀವು ಥರ್ಡ್ ಆ್ಯಂಡ್ ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇದರಿಂದ ಅರ್ಥ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾವು ಹೇಳ್ತಿದ್ದೆ. ದೆನ್ ನೆಕ್ಸ್ಟ್ ಇದನ್ನು ನೋಡ್ಕೋಬೇಕಂದ್ರೆ ಇಲ್ಲಿ ನಾವು ನೋಡ್ಕೋದ್ರ ಪ್ರಕಾರ ಏನಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಗೇಮ್ ಆಡ್ಬೇಕು. ಆ್ಯಕ್ಟಿವಿಟಿ 1.6ನಾಗ ಒಂದು ಗೇಮ್ ಆಡ್ಬೇಕು. ಒಂದರಾಗ ಏನು ಮಾಡ್ಬೇಕಂತಂದ್ರೆ ಒಂದು 5 ಜನ ಸ್ಟೂಡೆಂಟ್ನ ಯಾವ ರೀತಿ ಅಂದ್ರೆ ಈ ಡ್ಯಾನ್ಸರ್ಸ್ ಯಾವ ರೀತಿ ಹಿಂಗೆ ಕೈಯಲ್ಲಿ ಸೊಂಟದಾಗ ಕೈ ಹಾಕ್ಕೊಂಡು ನಿಂತ್ಕೊಂಡಿದ್ದಾರಲ್ಲ ಈ ರೀತಿ ನಿಂತ್ಕೊಳ್ಳೋಕೆ ಬಿಡ್ಬೇಕು. ಆ್ಯಂಡ್ ಏನಾದರೂ ಒಂದಾಗ ನಾವು ಏನು ಮಾಡ್ಬೇಕಂತಂದ್ರೆ ಸ್ಟೂಡೆಂಟ್ನ ಜಸ್ಟ್ ಹ್ಯಾಂಡ್ ಟು ಹ್ಯಾಂಡ್ ಹೋಲ್ಡ್ ಮಾಡ್ಕೋಬೇಕು. ಹ್ಯಾಂಡ್ ಟು ಹ್ಯಾಂಡ್ ಹೋಲ್ಡ್ ಮಾಡ್ಕೊಂಡು ನಿಂತ್ಕೊಡ್ರಿ ಅಂತ ಹೇಳ್ಬೇಕು. ದೆನ್ ನೆಕ್ಸ್ಟ್ ಥರ್ಡ್ ಒಂದ್ರಾಗ ಫಿಗರ್ ಟಚ್ ಮಾಡ್ಕೊಂಡು ನಿಂತ್ಕೊಡ್ರಿ. ಅಂದ್ರೆ ಜಸ್ಟ್ ಒಂದು ಫಿಂಗರ್ಗೆ ಇನ್ನೊಂದು ಫಿಂಗರ್ ಜಸ್ಟ್ ಟಚ್ ಇರಲಿ ಅಂತ ನಿಂತ್ಕೊಳ್ರಿ ಅಂತ ಹೇಳಿದ್ದಾರೆ. ಇವಾಗ ಎನದರ್ ಗ್ರೂಪ್ ಆಫ್ ಸ್ಟೂಡೆಂಟ್ನ ಏನು ಮಾಡ್ಬೇಕಂದ್ರೆ ಈ 3 ಗ್ರೂಪ್ಸ್ ಏನಿದಾವಲ್ಲ ಈ 3 ಗ್ರೂಪ್ಸ್ನಾಗ ಏನು ಮಾಡ್ಬೇಕಂದ್ರೆ ಯಾವುದನ್ನು ಫಾಸ್ಟಾಗಿ ಬ್ರೇಕ್ ಮಾಡೋಕ್ಕಾಗ್ತದೆ ಅಂತಂದ್ರೆ ಫಿಂಗರ್ ಟು ಫಿಂಗರ್ ಟಚ್ ಇರ್ತದಲ್ಲ ಅದನ್ನು ಜಾಸ್ತಿ ಸ್ಪೀಡಾಗಿ ಬ್ರೇಕ್ ಮಾಡೋಕ್ಕಾಗ್ತದೆ. ಯಾಕಂತಂದ್ರೆ ಅಲ್ಲಿ ಅಟ್ರಾಕ್ಷನ್ ಆಫ್ ಫೋರ್ಸ್ ಇನ್ ದ ಪಾರ್ಟಿಕಲ್ಸ್ ಏನಿರ್ತಂದ್ರೆ ವೀಕ್ ಇರ್ತದೆ ಅಂತ ಇಲ್ಲಿ ಹೇಳ್ತೇವೆ. ದೆನ್ ನೆಕ್ಸ್ಟ್ ಆ್ಯಕ್ಟಿವಿಟಿ 1.7ದಾಗ ಏನಂತ ಕೇಳಿದಾರೆ ಅಂದ್ರೆ ಒಂದು ಐರನ್ ನೆಲ, ಒಂದು ಪೀಸ್ ಆಫ್ ಚಾಕ ಮತ್ತು ರಬ್ಬರ್ ಬ್ಯಾಂಡ್ನ ತೊಗೊಂಡಾಗ ಅದನ್ನು ನಾವು ಹ್ಯಾಮರಿಂಗ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲ ಕಟ್ಟಿಂಗ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲತ್ತಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಅದ್ರಾಗ ನಾವು ನೋಡ್ಕೊಳ್ರಿ ಐರನ್ ನೆಲ್ನ ಕಟ್ ಮಾಡೋಕೆ ಹೋದ್ರೆ ಕಟ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅದರಲ್ಲಿ ಅಟ್ರಾಕ್ಷನ್ ಆಫ್ ಫೋರ್ಸ್ ಜಾಸ್ತಿ ಇರ್ತದೆ. ಪೀಸ್ ಆಫ್ ಚಾಕ್ ಕಟ್ ಮಾಡ್ಬೋದು, ಅಟ್ರಾಕ್ಷನ್ ಆಫ್ ಫೋರ್ಸ್ ಕಡಿಮೆ ಇರ್ತದೆ. ದೆನ್ ನೆಕ್ಸ್ಟ್ ರಬ್ಬರ್ ಬ್ಯಾಂಡನ್ನು ನಾವು ಏನು ಮಾಡೋಕ್ಕೆ ರಬ್ಬರ್ ಬ್ಯಾಂಡನ್ನ ಸ್ಟ್ರೆಚ್ ಮಾಡಿ ಹರಿಬೋದು. ಸೊ ಇದರಲ್ಲಿಯೂ ಸ್ಟ್ರೆಂತ್ ಇರ್ತದೆ, ಬಟ್ ಅಷ್ಟೊಂದು ಇರಲ್ಲ ಅಂತ ಇಲ್ಲಿ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಆ್ಯಕ್ಟಿವಿಟಿ 1.8ನಾಗ ಏನಾಗ್ತದೆ, ಆ್ಯಕ್ಟಿವಿಟಿ 1.8ನಾಗ ನಾವು ಏನು ತೊಗೋಬೇಕಂದ್ರೆ ಒಂದು ಕಂಟೈನರ್ನಾಗ ಒಂದು ನೀರನ್ನ ತೊಗೊಳ್ರಿ. ಆ ನೀರಿನ ಸರ್ಫೇಸ್ ಏನಿರ್ತದಲ್ಲ, ನೀರಿನ ಸರ್ಫೇಸ್ ಏನಿರ್ತಲ್ಲ ಅದನ್ನು ನಮ್ಮ ಬೆಳ್ಳನಿಂದ ಕಟ್ ಮಾಡೋಕೆ ಹೋದ್ರೆ ಅದು ಕಟ್ ಆಗ್ತದನ ಅಂತ ಇಲ್ಲಿ ಕೇಳ್ತಿದಾರೆ. ಅದು ಕಟ್ ಆಗಲ್ಲ, ಯಾಕಂತಂದ್ರೆ ವಾಟರ್ ಇರ್ತದ, ಅದು ಕಟ್ ಆಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ಇದರ ಮುಖಾಂತರ ಏನಂತ ತಿಳ್ಕೊಬೋದು ಅಂದ್ರೆ ಅಬೌವ್ ದ 3 ಆ್ಯಕ್ಟಿವಿಟಿ 1.6, 1.7, 1.8ನಾಗ ನಾವು ಏನು ತಿಳ್ಕೊಬೋದು
ಸಜೆಸ್ಟ್ ದ್ಯಾಟ್ ದ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಹ್ಯಾವ್ ದ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೆಮ್. ಏನಂದ್ರೆ ಆ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ಸ್ ಏನಿರ್ತಾವಲ್ಲ ಅವು ವೀಕ್ ಆಗಿರಲಿ ಅಲ್ಲ ಸ್ಟ್ರಾಂಗ್ ಆಗಿರಲಿ ಅವುಗಳ ನಡುವೆ ಏನಿರ್ತದೆ ಅಂದ್ರೆ ಫೋರ್ಸ್ ಇರ್ತದೆ ಅಂತ ಇಲ್ಲಿ ಫೋರ್ಸ್ ಆ್ಯಕ್ಟ್ ಮಾಡ್ತಿರ್ತದೆ ಅಂತ ಹೇಳ್ಬೋದು. ಆ ಫೋರ್ಸ್ ಏನಿರ್ತದಲ್ಲ ಆ ಫೋರ್ಸ್ ಏನು ಮಾಡ್ತದೆ ಅಂದ್ರೆ ಪಾರ್ಟಿಕಲ್ಸನ್ನು ಒಂದರಿಂದ ಇನ್ನೊಂದು ಸ್ಟ್ರಾಂಗಾಗಿ ಬಿಗಿದು ಹಿಡ್ಕೊಳಕ್ಕೆ ಏನು ಟ್ರೈ ಮಾಡ್ತದೆ ಅಂತ ಇಲ್ಲಿ ಹೇಳ್ಬೋದು. ಎಷ್ಟು ಸ್ಟ್ರೆಂತ್ ಆಫ್ ಅ ಫೋರ್ಸ್ ಇರ್ತದಲ್ಲ ಅಟ್ರಾಕ್ಷನ್ ಅದು ಏನು ಮಾಡ್ತದೆ ಅಂದ್ರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಒಂದು ಮ್ಯಾಟ್ರ್ನಿಂದ ಇನ್ನೊಂದು ಮ್ಯಾಟ್ರಿಗೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಕ್ವಶನ್ಸ್ನಲ್ಲಿ ನಾವು ಸಾಲ್ವಿಂಗ್ನ ನೆಕ್ಸ್ಟ್ ಮಾಡೋಣ. ಈ ಕ್ವಶನ್ಸ್ನ ನೀವೇ ಸಾಲ್ವ್ ಮಾಡ್ಕೊಳ್ರಿ. ಇವುಗಳು ಬೇಸಿಕ್ ಕ್ವಶನ್ಸ್ ಇರ್ತಾವೆ. ಸೊ ಸಾಲ್ವ್ ಮಾಡಿಕೊಂಡು ನೀವು ನನ್ನ ಏನಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಆನ್ಸರ್ ಮಾಡಿರಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಯಾವುದಂದ್ರೆ ಇವಾಗ ಮೇನ್ ಪಾರ್ಟ್ ಯಾವುದಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟ್ರನ್ನ ನೋಡ್ಕೊಂಡು ಹೋಗೋಣ. ಸ್ಟೇಟ್ಸ್ ಆಫ್ ಮ್ಯಾಟ್ರ್ ನೋಡ್ಕೊಂಡ್ಕಿಂತ ಮುಂಚೆನೇ ನಾವು ಫಸ್ಟ್ ಆಫ್ ಆಲ್ ಯಾವ್ಯಾವುದನ್ನು ಕಲ್ಕೊಂಡು ಬಂದ್ವಿ ಅನ್ನೋ ನೋಡ್ಕೊಳ್ಳೋಣ. ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ. ಇಂಟ್ರೊಡಕ್ಷನ್ ಆದಮೇಲೆ ಫಿಸಿಕಲ್ ನೇಚರ್ ಆಫ್ ಅ ಮ್ಯಾಟರ್ ನೋಡ್ಕೊಂಡ್ವಿ. ಫಿಸಿಕಲ್ ನೇಚರ್ ಆಫ್ ಅ ಮ್ಯಾಟರ್ನಾಗ ನಾವು ಏನೇನು ನೋಡ್ಕೊಂಡ್ವಿ ಅಂದರೆ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಮ್ಯಾಟರ್ಸ್ ಎಷ್ಟು ಸ್ಮಾಲ್ ಇರ್ತಾವೆ ಅಂದ್ರೆ ನಮ್ಮ ಇಮ್ಯಾಜಿನೇಷನ್ಗಿಂತನೂ ಕಡಿಮೆ ಅಷ್ಟು ಸ್ಮಾಲ್ ಆಫ್ ಪಾರ್ಟಿಕಲ್ಸ್ ಇರ್ತಾವೆ ಅಂತ ನಾವು ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ನ ನೋಡ್ಕೊಂಡ್ವಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ನಲ್ಲಿ ಫಸ್ಟ್ ಆಫ್ ಆಲ್ ಏನಂದ್ರೆ ಪಾರ್ಟಿಕಲ್ಸ ಸ್ಪೇಸ್ನ ಒಂದಕ್ಕೊಂದು ಪಾರ್ಟಿಕಲ್ಸ್ನ ಮ್ಯಾಟರ್ ಆಫ್ ಪಾರ್ಟಿಕಲ್ಸ್ ಸ್ಪೇಸ್ ಇರ್ತದೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದ್ರೆ ಅವುಗಳ ಮೂವಿಂಗ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಏನು ಮಾಡ್ತಾವೆ ಅಂದ್ರೆ ಕಂಟಿನ್ಯೂಸ್ಲಿ ಮೂವಿಂಗ್ನಲ್ಲಿ ಇರ್ತಾವೆ. ಆ್ಯಂಡ್ ಥರ್ಡ್ ಒನ್ ಏನಂದ್ರೆ ಥರ್ಡ್ ಒನ್ನಲ್ಲಿ ನಾವು ಏನು ನೋಡ್ಕೊಂಡಿವಿ ಅಂದ್ರೆ ನೋಡಿರಿ ಥರ್ಡ್ ಒನ್ನಲ್ಲಿ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಅಟ್ರ್ಯಾಕ್ಟ್ ಈಚ್ ಅದರ್. ಇವು ಮೂರು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮ್ಯಾಟರ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ನಾ ಇವಾಗ ಸ್ಟೇಟ್ಸ್ ಆಫ್ ಅ ಮ್ಯಾಟರ್ ಕಡೆಗೆ ಹೋಗೋಣ. ಸ್ಟೇಟ್ಸ್ ಆಫ್ ಅ ಮ್ಯಾಟರ್ ಎಷ್ಟು ಸ್ಟೇಟ್ಸ್ ಬರ್ತಾವೆ ಅಂದ್ರೆ ನಮ್ಮ ಟೋಟಲಾಗಿ 5 ಸ್ಟೇಟ್ಸ್ ಬರ್ತಾವೆ. ಬಟ್ ನಾವು NCERTನಲ್ಲಿ ಓನ್ಲಿ 3 ಸ್ಟೇಟ್ಸ್ ಕೊಟ್ಟಾರ. 3 ಸ್ಟೇಟ್ಸ್ನಲ್ಲಿ ಯಾವಂದ್ರೆ ಒಂದು ಸಾಲಿಡ್ ಸ್ಟೇಟ್, ಇನ್ನೊಂದು ಲಿಕ್ವಿಡ್ ಸ್ಟೇಟ್, ಇನ್ನೊಂದು ಗ್ಯಾಸಿಯಸ್ ಸ್ಟೇಟ್ ಅಂತ ನಾವು ಹೇಳ್ಬೋದು. ಇವು 3 ಸ್ಟೇಟ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅಬ್ಸರ್ವ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅ ಮ್ಯಾಟರ್ ಅರೌಂಡ್ ಯು. ವಾಟ್ ಆರ್ ಇಟ್ಸ್ ಡಿಫರೆಂಟ್ ಸ್ಟೇಟ್ಸ್? We can also see that the matter around us exists in the 3 different states: solid, liquid and gas. ನಾವು ಏನಂದ್ರೆ 3 ಡಿಫರೆಂಟ್ ಟೈಪ್ ಆಫ್ ಸ್ಟೇಟ್ಸನ್ನು ನೋಡ್ತೀವಿ. ಒಂದು ಸಾಲಿಡ, ಒಂದು ಲಿಕ್ವಿಡ, ಒಂದು ಗ್ಯಾಸನ್ನು ನೋಡ್ತೀವಿ ಅಂತ ನಾವು ಆವಾಗಲೇ ಹೇಳಿದ್ವಿ. ದೀಸ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅರೈಸ್ ಡ್ಯೂ ಟು ದ ವೇರಿಯೇಷನ್ಸ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್. ಏನಾಗ್ತದಂದ್ರೆ ಇವುಗಳು ಯಾಕಾಗ್ತಾವಂದ್ರೆ ಆ ಪಾರ್ಟಿಕಲ್ಸ್ ಇರ್ತಾವಲ್ಲ ಆ ಪಾರ್ಟಿಕಲ್ಸ್ನ ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ಏನಿರ್ತದೆ ಅಂದ್ರೆ ವೆರೈಟೀಸ್ ಇರ್ತಾವೆ. ಸಾಲಿಡ್ನಲ್ಲಿ ಬೇರೆ ಬೇರೆ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೆ, ಲಿಕ್ವಿಡ್ನಲ್ಲಿ ಬೇರೆ ಬೇರೆ ಇರ್ತಾವೆ, ಆ್ಯಂಡ್ ಗ್ಯಾಸಿಯಸ್ ಸ್ಟೇಟ್ನಲ್ಲಿ ಬೇರೆ ಬೇರೆ ಇರ್ತಾವೆ. ಸೊ ಅದರಿಂದ ಏನಾಗ್ತದಂದ್ರೆ ಅವುಗಳು 3 ಸ್ಟೇಟ್ಗಳಾಗಿದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದ್ರೆ ನಾವು ಫಸ್ಟ್ ಆಫ್ ಆಲ್ ಯಾವುದಂದ್ರೆ ಸಾಲಿಡ್ ಸ್ಟೇಟ್ನ ನೋಡ್ಕೊಂಡು ಹೋಗೋಣ. ಯಾವುದು ಸಾಲಿಡ್ ಸ್ಟೇಟ್ನ ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. ಇದನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವು ಆ್ಯಕ್ಟಿವಿಟಿ 1.9 ಸ್ಟಡಿ ಮಾಡಬೇಕು. ಇದರಲ್ಲಿ ಏನೈತೆ ಅನ್ನೋದನ್ನ ನಾವು ಇವಾಗ ನೋಡ್ಕೊಳ್ಳೋಣ. 1.9 ಏನಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಪೆನ್ ತಗೋರಿ, ಪೆನ್, ಅ ಬುಕ್ಕ, ನೀಡಲ್ ಮತ್ತು ಪೀಸ್ ಆಫ್ ವುಡನ್ ಸ್ಟಿಕ್ ಅಂದ್ರೆ ಒಂದು ಕಟ್ಟಿಗೆದ ಪೀಸ್ ಸ್ಟಿಕ್ನ ತೊಗೊಳ್ರಿ. ಆ್ಯಂಡ್ ಅದ್ರದ್ದು ಏನು ಮಾಡಿರಿ ಅಂತಂದ್ರೆ ಒಂದು ಪೆನ್ಸಿಲ್ ತೊಗೊಂಡು ಅವೆಲ್ಲದ್ರದ್ದು ಶೇಪ್ಸನ್ನು ಏನು ಮಾಡಬೇಕು ಒಂದು ನೋಟ್ಬುಕ್ನಾಗ ನೋಟ್ಬುಕ್ ಮೇಲಿಟ್ಟು ಅದ್ರ ಶೇಪ್ನ ಅದ್ರ ರೌಂಡ್ ಏನು ಮಾಡಿರಿ ಪೆನ್ಸಿಲ್ನಿಂದ ಡ್ರಾ ಮಾಡಿರಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅಂದ್ರೆ ಅವುಗಳು ಡೆಫಿನೆಟ್ ಶೇಪ ಮತ್ತು ಡೆಫಿನೆಟ್ ಬೌಂಡ್ರೀಸ ಮತ್ತು ಫಿಕ್ಸ್ಡ್ ವಾಲ್ಯೂಮನ್ನು ಹೊಂದಿದ್ದೀವಿ ಅಂತ ಕೇಳಿದ್ರೆ ಎಸ್, ಅವುಗಳು ಡೆಫಿನೆಟ್ ಶೇಪ್, ಡೆಫಿನೆಟ್ ಬೌಂಡ್ರೀಸ್ ಮತ್ತು ಡೆಫಿನೆಟ್ ಫಿಕ್ಸ್ಡ್ ವಾಲ್ಯೂಮನ್ನು ಹೊಂದಿರ್ತಾವೆ. ಆ್ಯಂಡ್ ಸೆಕೆಂಡ್ನಾಗ ಏನು ಕೇಳಿದಾರೆ ಅಂದ್ರೆ ಅವುಗಳನ್ನು ಹ್ಯಾಮರ್ಡ್, ಫುಲ್ಡ್ ಮತ್ತು ಡ್ರಾಪ್ಡ್ ಮಾಡಿದಾಗ ಏನಾಗ್ತದೆ, ಅದನ್ನು ಬುಕ್ಕನ್ನ ಡ್ರಾಪ್ ಮಾಡಿದಾಗ ಅದು ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡಿದಾಗ ನೀಡಲ್ಲ ಸೇಮ್ ಟು ಸೇಮ, ಪೀಸ್ ಆಫ್ ವುಡನ್ನ ಸೇಮ್ ಟು ಸೇಮ್, ಆ್ಯಂಡ್ ದ ಪೆನ್ ಆಲ್ಸೋ ಸೇಮ್ ಟು ಸೇಮ್ ಅದೇ ರೀತಿ ಇರ್ತದೆ. ಆ್ಯಂಡ್ ನಾವು ನೋಡ್ಕೊಂಡು ಹೋಗ್ಬೇಕಂದ್ರೆ ಏನಂದ್ರೆ ಇವೆಲ್ಲನೂ ಡಿಫ್ಯೂಸಿಂಗ್ ಒಂದಕ್ಕೊಂದು ಡಿಫ್ಯೂಷನ್ ಆಗ್ಲಕ್ಕ ಕ್ಯಾಪೇಬಲ್ ಅದಾವೇನ
ನೋ. ಯಾಕಂತಂದ್ರೆ ಅದ್ರ ನೋಡು ಸ್ಪೇಸ್ ತುಂಬ ವೀಕ್ ಇರ್ತದೆ. ಆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ನಲ್ಲಿ ಸ್ಪೇಸ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಸ್ಟ್ರಾಂಗ್ಲಿ ಒಂದಕ್ಕೊಂದು ಸ್ಪೇಸ್ ಬಿಟ್ಕೊಡ್ದೇ ಇರ್ತಾವಂತ ನಾವು ಹೇಳ್ಬೋದು. ದ ನೆಕ್ಸ್ಟ್, ಟ್ರೈ ಟು ಕಂಪ್ರೆಸಿಂಗ್ ದೆಮ್ ಬೈ ಅಪ್ಲೈಯಿಂಗ್ ಫೋರ್ಸ್. ಆರ್ ಯು ಏಬಲ್ ಟು ಕಂಪ್ರೆಸ್ ದೆಮ್? ನಾವು ಅದನ್ನು ಒಳಗಡೆ ಹಿಂಗೆ ಒತ್ತಲಾಕ ಹೋದ್ರೆ ಅದು ಕಂಪ್ರೆಸ್ ಆಗ್ತದೆ. ಕಂಪ್ರೆಸ್ ಆಗಂಗಿಲ್ಲ. ಯಾಕಂತಂದ್ರೆ ಪಾರ್ಟಿಕಲ್ಸ ಅಷ್ಟು ಸ್ಟ್ರಾಂಗ್ಲಿ ಅಷ್ಟು ಒಳಗಡೆ ಒತ್ತಿ ಹಿಡಿದಿರ್ತಾವಂತ ನಾವು ಹೇಳ್ಬೋದು. ಆಲ್ ಅಬೌವ್ ದೀಸ್ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ಸ್ ವಿ ಕ್ಯಾನ್ ಅಬ್ಸರ್ವ್ ದ್ಯಾಟ್ ದೀಸ್ ಹ್ಯಾವ್ ಡೆಫಿನೇಟ್ ಶೇಪ್, ಡಿಸ್ಟಿಂಕ್ಟ್ ಬೌಂಡ್ರೀಸ್ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್ಸ್. ನಾನು ಆವಾಗಲೇ ಹೇಳಿದ್ದೆ, ಇವುಗಳು ಏನು ಹೊಂದಿರ್ತಾವಂದ್ರೆ ಒಂದು ಡೆಫಿನೇಟ್ ಶೇಪ್ ಹೊಂದಿರ್ತಾವೆ, ಡಿಸ್ಟಿಂಕ್ಟ್ ಬೌಂಡ್ರಿನ ಹೊಂದಿರ್ತಾವೆ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮನ್ನು ಹೊಂದಿರ್ತಾವೆ ಸಾಲಿಡ್ಸ್. ಆ್ಯಂಡ್ ಹ್ಯಾವ್ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ. ಏನಂದ್ರೆ ಇವುಗಳಲ್ಲಿ ಅವುಗಳನ್ನು ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಏನಂದ್ರೆ ಅವುಗಳನ್ನು ಒತ್ತಿ ಒಳಗಡೆ ಪ್ರೆಸ್ ಮಾಡಿ ಅವುಗಳನ್ನು ಏನು ಮಾಡಲ್ಲ, ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಏನಂದ್ರೆ ಸಾಲಿಡ್ಸ್ ಹ್ಯಾವ್ ಟೆಂಡೆನ್ಸಿ ಟು ಮೇಂಟೈನ್ ದೇರ್ ಶೇಪ್ ವೆನ್ ಸಬ್ಜೆಕ್ಟೆಡ್ ಟು ಔಟ್ಸೈಡ್ ಫೋರ್ಸ್. ಏನಂದ್ರೆ ಸಾಲಿಡ್ಸನ್ನು ನಾವು ಏನಂದ್ರೆ ಒಂದು ಶೇಪ್ನಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತಂದ್ರೆ ಏನಂದ್ರೆ ಹೊರಗಿಂದ ಫೋರ್ಸ್ ಹಾಕಿ ಒಂದು ಶೇಪ್ನಲ್ಲಿ ಮೇಂಟೈನ್ ಮಾಡೋಕ್ಕೆ ಆಗುತ್ತೆ. ಸಾಲಿಡ್ಸ್ ಮೇ ಬ್ರೇಕ್ ಅಂಡರ್ ದ ಫೋರ್ಸ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ದೇರ್ ಶೇಪ್, ಸೊ ದೇ ಆರ್ ರಿಗಿಡ್. ಏನಂದ್ರೆ ಸಾಲಿಡ್ಸನ್ನು ಅವುಗಳ ಹೊರಗಡೆಯಿಂದ ಫೋರ್ಸ್ ಹಾಕಿ ಅವುಗಳನ್ನು ಬ್ರೇಕನ್ನು ಮಾಡ್ಬೋದು, ಅದನ್ನು ಕಟ್ ಮಾಡ್ಬೋದು, ಬ್ರೇಕ್ ಮಾಡ್ಬೋದು. ಅದರ ಫೋರ್ಸನ್ನು ಪಾರ್ಟಿಕಲ್ಸ್ ಆಫ್ ಫೋರ್ಸನ್ನು ಕಟ್ ಮಾಡ್ಬೋದು. ಬಟ್ ನಾವು ಅದರ ಶೇಪನ್ನು ಚೇಂಜ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗಿರ್ತವೆ. ಚೇಂಜ್ ಮಾಡ್ಬೋದು, ಬಟ್ ತುಂಬ ಡಿಫಿಕಲ್ಟ್ ಆಗಿರ್ತವೆ. ಯಾಕಂತಂದ್ರೆ ಅವುಗಳು ತುಂಬ ರಗಡ್ ಮತ್ತು ರಿಗಿಡ್ ಆಗಿರ್ತವೆ ಅನ್ನೋದನ್ನು ನಾವು ಹೇಳ್ಬೋದು. ಸ್ಟ್ರಾಂಗ್ ಆಗಿರ್ತವೆ ಆ್ಯಂಡ್ ರಿಗಿಡ್ ಆಗಿರ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಕನ್ಸಿಡರ್ ದ ಫಾಲೋವಿಂಗ್. ಇವು ಎಲ್ಲವನ್ನು ನೋಡ್ಕೊಂಡ್ರೆ, ಅಬೌಟ್ ದ ರಬ್ಬರ್ ಬ್ಯಾಂಡ್, ಕ್ಯಾನ್ ಇಟ್ ಚೇಂಜ್ ಇಟ್ಸ್ ಶೇಪ್ ಆನ್ ದ ಟೆಸ್ಟಿಂಗ್? ಇಟ್ ಈಸ್ ಸಾಲಿಡ್. ವಾಟ್ ಅಬೌಟ್ ದ ಶುಗರ್ ಆ್ಯಂಡ್ ಸಾಲ್ಟ್ಸ್ when kept different jars? These take the shape of jar. Are they solid? And what about a sponge? It is solid yet we are able to compress it. Why? ಅಂದರೆ ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂತ ನೋಡ್ಕೊಳ್ರಿ. ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡ್ರಿ, ಅದನ್ನು ಸ್ಟ್ರೆಚ್ ಮಾಡೋದ್ರ ಮುಖಾಂತರ ಅದನ್ನು ಶೇಪನ್ನು ನಾವು ಚೇಂಜ್ ಮಾಡ್ಬೋದು. ಇದು ಹಂಗಿದ್ರೆ ಇದನ್ನು ಸಾಲಿಡ್ ಏನಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಶುಗರ ಮತ್ತು ಸಾಲ್ಟನ್ನು ತೊಗೊಂಡ್ರೆ ಅದನ್ನು ಒಂದು ಯಾವ ಬಾಕ್ಸ್ನಾಗ ಹಾಕಿರ್ತೀರಲ್ಲ ಆ ಬಾಕ್ಸ್ನ ಶೇಪನ್ನು ಅದು ತೊಗೋತದೆ. ಹಾಗಿದ್ರೆ ಇದು ಸಾಲಿಡ್ ಏನಾ? ಆ್ಯಂಡ್ ನೆಕ್ಸ್ಟ್ ಒಂದು ಸ್ಪಾಂಜ್ ತೊಗೊಳ್ರಿ, ಅದನ್ನು ಎಷ್ಟು ಬೇಕಾದ್ರೆ ನಾವು ಕಂಪ್ರೆಸ್ ಮಾಡ್ಬೋದು. ಹಾಗಿದ್ರೆ ಇದು ಸಾಲಿಡ್ ಏನಾ? ಯಾಕೆ ಇದನ್ನು ಇದು ಕೂಡ ಸಾಲಿಡ, ಇವು ಯಾಕೆ ಕಾಂಪ್ರೆಸ್ ಆಗ್ತಾವೆ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾರೆ. ನಾವು ಇದರ ಆನ್ಸರನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ, ಆಲ್ ಅಬೌವ್ ಆರ್ ದ ಸಾಲಿಡ್ ಆ್ಯಸ್ ದ ರಬ್ಬರ್ ಬ್ಯಾಂಡ್ ಚೇಂಜಸ್ ಶೇಪ್ ಅಂಡರ್ ದ ಫೋರ್ಸ್, regains the same shape when the force is removed. If excessive force is applied, it breaks. ಏನಂದ್ರೆ ನೋಡ್ಕೊಡ್ರಿ, ನಾವು ರಬ್ಬರ್ ಬ್ಯಾಂಡನ್ನ ತೊಗೊಂಡು ಹೊರಗಿಂದ ಶೇಪ್ ಹಾಕಿದಾಗ ಶೇಪ್ ಚೇಂಜ್ ಆಗ್ತದೆ. ಬಟ್ ಆ ಫೋರ್ಸ್ನ ನಾವು ಬಿಟ್ಟಾಗ ಅಂದ್ರೆ ತೆಗೆದು ಹಾಕಿದಾಗ ಸೇಮ್ ಟು ಸೇಮ್ ಅದು ಯಾವ ರೀತಿ ಏನು ಶೇಪ್ ಇತ್ತಲ್ಲ ಅದೇ ರೀತಿ ಶೇಪಿಗೆ ಬರ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್, the shape of each individual sugar or a salt crystals remains fixed whether we taken it in our hand, put in the plate or in the jars. ಏನಂದ್ರೆ ನಾವು ಆ ಶೇಪ್ ತೊಗೊಳತ್ತೆ, ಸಾಲ್ಟನ್ನು ಹಾಕಿದಾಗ ಆ ಜಾರ್ನ ಶೇಪ್ ತೊಗೊಳ್ತ ಅಂತ ಅಂದ್ಕೊಂಡಿದ್ವಿ. ಬಟ್ ಅದರ ಸಾಲ್ಟನ್ನು ಕ್ರಿಸ್ಟಲ್ನ ಶೇಪನ್ನು ತೊಗೊಳ್ರಿ, ಅದು ಫಿಕ್ಸ್ಡ್ ಇರ್ತದೆ. ಮತ್ತು ಅದು ನಾವು ಕೈದಾಗ ಹಾಕೊಂಡ್ರು ಸೇಮ್, ಪ್ಲೇಟ್ನಾಗ ಹಾಕೊಂಡ್ರು ಸೇಮ್, ಆ್ಯಂಡ್ ಅದು ಜಾರ್ನಾಗ ಹಾಕೊಂಡ್ರು ಸೇಮ್ ಟು ಸೇಮ್ ಇರ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ ಸ್ಪಾಂಜ್ ಹ್ಯಾಸ್ ಅ ಮಿನಿಟ್ ಹೋಲ್ಸ್ ಇನ್ ವಿಚ್ ಏರ್ ಈಸ್ ಟ್ರ್ಯಾಪ್ಡ್. ವೆನ್ ವಿ ಪ್ರೆಸ್ ಇಟ್ the air is expelled out, we are able to compress it. ಸ್ಪಾಂಜ್ನಾಗ ಇರುತ್ತಂದ್ರೆ ಮಿನಿಟ್ ಹೋಲ್ಸ್ ಇರ್ತಾವೆ, ಅಂದ್ರೆ ಸ್ಮಾಲ್ ಮಿನಿಟ್ ಹೋಲ್ಸ್ ಅದರಲ್ಲಿ ಇರ್ತಾವೆ. ಅದರೊಳಗಡೆ ಏನಿರ್ತಂದ್ರೆ ಗ್ಯಾಸ್ ತುಂಬ್ಕೊಂಡಿರ್ತದೆ. ಏನು ಗ್ಯಾಸು ನೇಚರ್ನಲ್ಲಿ ಇರ್ತಕ್ಕಂಥ ಗ್ಯಾಸ್ ತುಂಬ್ಕೊಂಡಿರ್ತಾವೆ. ನಾವು ಅದನ್ನು
ಒಳಗಡೆ ಕಂಪ್ರೆಸ್ ಮಾಡಿದಾಗ ಆ ಗ್ಯಾಸ್ ಹೊರಗಡೆ ಹೋಗಿ ಕಂಪ್ರೆಸ್ ಆಗ್ತದೆ, ಮತ್ತೆ ಅದನ್ನ ಬಿಟ್ಟಾಗ ಮತ್ತೆ ಗ್ಯಾಸ್ ಸೇರ್ಕೊಳುತ್ತೆ ಅಂತ ಇಲ್ಲಿ ನಾವು ಹೇಳ್ಕೊಬೋದು. ಇವಾಗ ನಾವು ಸಾಲಿಡ್ ಸ್ಟೇಟ್ನಲ್ಲಿ ಏನೇನು ನೋಡ್ಕೊಂಡಿವಿ ಅಂತಂದ್ರೆ, ಸಾಲಿಡ್ ಸ್ಟೇಟ್ನಲ್ಲಿ ಒಂದು ಸಾಲಿಡ್ಸ್ ಏನಾಗಿರ್ತಾವಂದ್ರೆ ಪಾರ್ಟಿಕಲ್ಸ್ನಲ್ಲಿ ಸ್ಪೇಸ್ ಏನಿರ್ತದಲ್ಲ ಕಮ್ಮಿ ಇರ್ತದೆ. ದೆನ್ ನೆಕ್ಸ್ಟ್ ಪಾರ್ಟಿಕಲ್ಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಇರ್ತಾವ. ದೆನ್ ನೆಕ್ಸ್ಟ್ ಥರ್ಡ್ ಒನ್ ಏನಂದ್ರೆ ಡೆಫಿನೇಟ್ ಶೇಪ್, ವಾಲ್ಯೂಮ್ ಆ್ಯಂಡ್ ಬೌಂಡ್ರೀಸ್ ಅಣ್ಣ ಇವು ಏನಂದ್ರೆ ಸಾಲಿಡ್ ಸ್ಟೇಟ್ ಹೊಂದಿರ್ತಾವೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಹೋಗೋಣ. ಲಿಕ್ವಿಡ್ ಸ್ಟೇಟ್ನ ನೋಡ್ಕೊಂಡು ಹೋಗೋಣ. ಇದ್ರದ್ದು ಯಾವುದಂದ್ರೆ ಆ್ಯಕ್ಟಿವಿಟಿ 1.10 ಮುಖಾಂತರ ಇದನ್ನು ನಾವು ಸ್ಟಡಿ ಮಾಡೋಣ. ಇವಾಗ ನಾವು ಲಿಕ್ವಿಡ್ ಸ್ಟೇಟ್ನ ನೋಡ್ಕೊಂಡು ಹೋಗ್ಬೇಕಂದ್ರೆ 1.10 ಏನಂತ ಹೇಳಿದಾರೆ ಅಂದ್ರೆ, ಇನ್ನೊಂದು ವಾಟರ್ ತೊಗೋರಿ, ಕುಕ್ಕಿಂಗ್ ಆಯಿಲ್ ತೊಗೋರಿ, ಇಲ್ಲಂತಂದ್ರೆ ಮಿಲ್ಕ್ ತೊಗೋರಿ, ಜ್ಯೂಸ್ ತೊಗೋರಿ, ಕೋಲ್ಡ್ ಡ್ರಿಂಕ್ ತೊಗೋರಿ. ಇವೆಲ್ಲನೂ ಏನಂದ್ರೆ ಲಿಕ್ವಿಡ್ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್. ಇವುಗಳನ್ನು ಏನು ಮಾಡ್ರಂದ್ರೆ ಡಿಫರೆಂಟ್ ಶೇಪ್ಸ್, ಒಂದು ಈ ರೀತಿ ಇರ್ತಕ್ಕಂಥ ಶೇಪ್ ತೊಗೊಳ್ರಿ, ಒಂದು ಈ ರೀತಿ ಇರ್ತಕ್ಕಂಥ ಶೇಪ್ ತೊಗೊಳ್ರಿ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಈ ರೀತಿ ಇರ್ತಕ್ಕಂಥ ಶೇಪ್ ಆಫ್ ಕಂಟೈನರ್ ತೊಗೊಳ್ರಿ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಈ ರೀತಿ ಇರ್ತಕ್ಕಂಥ ಕಂಟೈನರ್ ತೊಗೊಳ್ರಿ. ಬೇರೆ 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 ಡಿಫ್ರೆಂಟ್ ಕಂಟೈನರ್ ತೊಗೊಳ್ರಿ. ಅದ್ರಾಗ ಏನು ಮಾಡಿರಿ, ಜಸ್ಟ್ 50 ml ಮಾರ್ಕ್ ಮಾಡಿರಿ. 15 ml ಮಾರ್ಕ್ ಮಾಡಿರಿ. ಎಲ್ಲದಕ್ಕೂ ಈ ರೀತಿ 15 ml ಮಾರ್ಕ್ ಮಾಡಿರಿ. ಅಷ್ಟು ತುಂಬ್ರಿ. ಒಂದ್ರಾಗ ವಾಟರ್ ಅಷ್ಟು ತುಂಬಿರಿ ಅಂದ್ರೆ ಇದರಿಂದ ಅದನ್ನು ಟ್ರಾನ್ಸ್ಫರ್ ಮಾಡಿರಿ. ಅದು ಇದ್ರಾಗ ಈ ರೀತಿ ಶೇಪ್ ಇರುತ್ತೆ, ನೆಕ್ಸ್ಟ್ ಈ ರೀತಿ ಶೇಪನ್ನು ಅದು ತೊಗೊಳುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ 15 ml ಇದರಿಂದ ಇದಕ್ಕೆ ಚೇಂಜ್ ಮಾಡಿದಾಗ ಇದು ಸೇಮ್ ಟು ಸೇಮ್ ತೊಗೊಳುತ್ತೆ. ಯಾವ ಕಂಟೈನರ್ ಇರ್ತದೋ ಆ ಕಂಟೈನರ್ ಶೇಪ್ ತೊಗೊಳುತ್ತೆ. ಸೇಮ್ ಆ್ಯಸ್ ಯೂಶ್ವಲ್ ಇದರಿಂದ ಇದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗೂ ಕೂಡ ಇದ್ರ ಕಂಟೈನರ್ನ ಶೇಪನ್ನು ತೊಗೊಳುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇದ್ರ ಮುಖಾಂತರ ನಮ್ಗೆ ಏನಂತೀತಂದ್ರೆ, ಆ ವಾಟರ್ನಲ್ಲಿ ಯಾವುದೇ ರೀತಿ ಚೇಂಜ್ ಆಗಲಿಲ್ಲ. ಯಾಕಂತಂದ್ರೆ ಅದು ವಾಲ್ಯೂಮ್ನಲ್ಲಿ ಸೇಮ್ ಇತ್ತು, ಬಟ್ ಡೆಫಿನೆಟ್ ಶೇಪ್ ಇರಲಿಲ್ಲ ನೋಡ್ರಿ. ಏನಂದ್ರೆ ಡೆಫಿನೈಟ್ ಶೇಪ್ ಇರಲಿಲ್ಲ. ಯಾಕಂದ್ರೆ ಯಾವ ಕಂಟೈನರ್ದಾಗ ಹಾಕ್ತಿದ್ರಲ್ಲ ಆ ಕಂಟೈನರ್ ಶೇಪನ್ನು ಅದು ತೊಗೋತಿತ್ತು. ಸೊ ಇದರ ಮುಖಾಂತರ ನಮ್ಗೆ ಏನು ಅಂತ ತಿಳಿತದಂದ್ರೆ, ಲಿಕ್ವಿಡ್ಸ್ ಏನಿರ್ತಾವಲ್ಲ ಅವುಗಳ ಫಿಕ್ಸ್ಡ್ ಶೇಪ್ ಹೊಂದಿರಂಗಿಲ್ಲ, ಬಟ್ ಫಿಕ್ಸ್ಡ್ ವಾಲ್ಯೂಮನ್ನು ಅವ ಹೊಂದಿರ್ತಾವ ಅಂತ ಇದ್ರ ಮುಖಾಂತರ ನಾವು ತಿಳ್ಕೊಬೋದು. ಲಿಕ್ವಿಡ್ಸ್ ಏನಂದ್ರೆ ಫಿಕ್ಸ್ಡ್ ಶೇಪನ್ನು, ನೋ ಫಿಕ್ಸ್ಡ್ ಶೇಪ್ ಬಟ್ ದೇ ಹ್ಯಾವ್ ಅ ಫಿಕ್ಸ್ಡ್ ವಾಲ್ಯೂಮ್ ಅಂತ ನಾವು ಹೇಳ್ಬೋದು. ದೇ ಟೇಕ್ ಅಪ್ ದ ಶೇಪ್ ಆಫ್ ಕಂಟೈನರ್ ಇನ್ ವಿಚ್ ದೇ ಆರ್ ಕೆಪ್ಟ್. ನಾನು ಆವಾಗಲೇ ಹೇಳಿದ್ನಲ್ಲ, ಯಾವ ಕಂಟೈನರ್ನಲ್ಲಿ ಲಿಕ್ವಿಡ್ಸನ್ನ ಹಾಕ್ತಿರಲ್ಲ ಆ ಕಂಟೈನರ್ನ ಶೇಪನ್ನು ಅವುಗಳು ತೊಗೋತಾವ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದ್ರೆ ಲಿಕ್ವಿಡ್ಸ್ ಏನಾಗ್ತಾವಂದ್ರೆ ಫ್ಲೋ ಆಗ್ತಾವ, ಫ್ಲೋ ಆಗ್ತಾವ. ದೆನ್ ಏನಾಗ್ತಾವಂದ್ರೆ ಅವುಗಳ ಶೇಪನ್ನು ಚೇಂಜ್ ಮಾಡ್ತಾವ. ದೇ ಆರ್ ನಾಟ್ ರಿಗಿಡ್ ಬಟ್ ದೇ ಕ್ಯಾನ್ ಕಾಲ್ಡ್ ಫ್ಲೂಯಿಡ್. ಏನಂದ್ರೆ ಅವುಗಳ ರಿಗಿಡ್ ಅಂದರೆ ಗಟ್ಟಿಯಾಗಿರಲ್ಲ, ಬಟ್ ಏನಂದ್ರೆ ಅವುಗಳ ಫ್ಲೂಯಿಡ್ನ ಫಾರ್ಮ್ನಲ್ಲಿ ಇರ್ತಾವಂತ ನಾವು ಹೇಳ್ಬೋದು. ನಾವು 1.4 ಮತ್ತು 1.5 ನೋಡಿದ ಪ್ರಕಾರ ಏನಂದ್ರೆ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಏನು ಮಾಡ್ತಾವಂದ್ರೆ ಲಿಕ್ವಿಡ್ಸ್ನಾಗ ಡಿಫ್ಯೂಸ್ ಆಗ್ತಾವೆ ನೋಡ್ರಿ. ಲಿಕ್ವಿಡ್ಸ್ನಾಗ ಹೋಗಿಬಿಟ್ಟು ಕರಗ್ತಾವ, ಲಿಕ್ವಿಡ್ಸ್ನಾಗ ಡಿಫ್ಯೂಸ್ ಆಗ್ತಾವ. ನಾವು ಗ್ಯಾಸಸ್ ಏನಂದ್ರೆ ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಗ್ಯಾಸಸ್ ಡಿಫ್ಯೂಸ್ ಆಗ್ತಾವೇನ, ವಾಟರ್ನಲ್ಲಿ ಡಿಸಾಲ್ವ್ ಆಗ್ತಾವೇನ? ಎಸ್, ವಾಟರ್ನಲ್ಲಿ ಡಿಸಾಲ್ವ್ ಆಗ್ತಾವ. ದ ಗ್ಯಾಸಸ್ ಎಸ್ಪೆಷಲಿ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದ ಅಕ್ವಾಟಿಕ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಏನಂದ್ರೆ ನೋಡ್ರಿ, ನೀರಿನಲ್ಲಿರ್ತಕ್ಕಂಥ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಗ್ಯಾಸ್ ಎಲ್ಲಿಂದ ಸಿಗುತ್ತಂದ್ರೆ ಆ ನೀರಿನಲ್ಲಿ ಡಿಸಾಲ್ವ್ ಆಗಿರ್ತಕ್ಕಂಥ ಒಟ್ಟು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ ಅದು ಸಿಗುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ದೆನ್ ನೆಕ್ಸ್ಟ್
ಏನಂದ್ರೆ ಅಲ್ಲಿರ್ತಕ್ಕಂಥ ಇನ್ನು ವಾಟರ್ನಲ್ಲಿರ್ತಕ್ಕಂಥ ಏನಂದ್ರೆ ಆಲ್ ಲಿವಿಂಗ್ ಕ್ರಿಯೇಚರ್ ನೀಡ್ ಟು ಬ್ರೀತ್ ಫಾರ್ ದ ಸರ್ವೈವಲ್. ಅಕ್ವಾಟಿಕ್ ಆನಿಮಲ್ಸ್ ಕ್ಯಾನ್ ಬ್ರೀತ್ ಅಂಡರ್ ದ ವಾಟರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದ ವಾಟರ್. ಏನಂದ್ರೆ ವಾಟರ್ನಲ್ಲಿ ಡಿಸಾಲ್ವ್ ಇರ್ತಕ್ಕಂಥ ಆಕ್ಸಿಜನನ್ನು ತೊಗೊಂಡು ಏನು ಮಾಡ್ತಾವಂದ್ರೆ ಅಕ್ವಾಟಿಕ್ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಅನಿಮಲ್ಸ್ ಏನು ಮಾಡ್ತಾವಂದ್ರೆ ಬ್ರೀತಿಂಗ್ ಮಾಡ್ತಾವ. Thus we may conclude that solids, liquids and gases can diffuse into liquid. ಏನಂದ್ರೆ ನಾವೇನು ಹೇಳ್ಬೋದು ಅಂದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸ್ ಇವು ಮೂರು ಏನಿರ್ತಾವಲ್ಲ ಇವು ಮೂರೂ ಏನಂದ್ರೆ ಗ್ಯಾಸ್ನ್ಯಾಗ ಡಿಫ್ಯೂಸ್ ಆಗ್ತಾವ. ಏನಂದ್ರೆ ಇಲ್ಲಿ ರೇಟ್ ಆಫ್ ಡಿಫ್ಯೂಷನ್ ಆಫ್ ಲಿಕ್ವಿಡ್ ಏನಿರ್ತದಲ್ಲ ಅದು ಸಾಲಿಡ್ಗಿಂತ ಏನಿರ್ತದಂದ್ರೆ ಹೈಯರ್ ಆಗಿರ್ತದೆ ನೋಡ್ರಿ. ಏನಂದ್ರೆ ಸಾಲಿಡ್ಗಿಂತನೂ ಏನಾಗಿರ್ತದೆ ಅಂದ್ರೆ ಹೈಯರ್. ಡಿಫ್ಯೂಷನ್ ಇದ್ದದ ಲಿಕ್ವಿಡ್ ಸ್ಟೇಟ್ನಾಗ ಜಾಸ್ತಿ ಇರ್ತದೆ ಸಾಲಿಡ್ಗಿಂತ. ಯಾಕಂತ ನೋಡ್ಕೊಂಡಾದ್ರೆ ಏನಂದ್ರೆ ಲಿಕ್ವಿಡ್ ಸ್ಟೇಟ್ನಾಗ ಪಾರ್ಟಿಕಲ್ ಫ್ರೀಲಿ ಮೂವ್ ಆಗ್ತಿರ್ತಾವ ಆ್ಯಂಡ್ ಜಾಸ್ತಿ ಸ್ಪೇಸನ್ನು ಅವುಗಳ ನಡುವೆ ಹೊಂದಿರ್ತಾವೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಪಾರ್ಟಿಕಲ್ಸ್ ಏನಂದ್ರೆ ಸಾಲಿಡ್ಗಿಂತ ಜಾಸ್ತಿ ಲಿಕ್ವಿಡ್ನಲ್ಲಿ ಏನಾಗ್ತಾವಂದ್ರೆ ಡಿಸಾಲ್ವ್ ಆಗ್ತಾವ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೋದು. ಇನ್ನು ಥರ್ಡ್ ಸ್ಟೇಟ್ ಯಾವುದಂದ್ರೆ ಗ್ಯಾಸಿಯಸ್ ಸ್ಟೇಟ್. ಗ್ಯಾಸಿಯಸ್ ಸ್ಟೇಟ್ನಲ್ಲಿ ನಾವು ಏನೇನಾಗುತ್ತೆ ಅನ್ನೋದನ್ನು ಇವಾಗ ನೋಡ್ಕೊಂಡು ಹೋಗೋಣ. ಹ್ಯಾವ್ ಯು ಎವರ್ ಅಬ್ಸರ್ವ್ ಅ ಬಲೂನ್ ಸೆಲ್ಲರ್ ಫಿಲ್ಡ್ a large number of balloons from a single cylinder of a gas? Inquire from how many balloons is he able to fill from one cylinder. Ask him which gas does he have in the cylinder. ಏನಂದ್ರೆ ಒಬ್ಬ ಬಲೂನ್ ಸೆಲ್ಲರ್ ನೋಡ್ರಿ ಅಂದ್ರೆ ಅವ ಏನು ಮಾಡ್ತಿರ್ತಾನಂದ್ರೆ ಅವ ಸಿಂಗಲ್ ಸಿಲಿಂಡರ್ ಆಫ್ ಗ್ಯಾಸ್ನಿಂದ ಏನು ಮಾಡ್ತಾನಂದ್ರೆ ಲಾರ್ಜ್ ಅಮೌಂಟ್ ಆಫ್ ಜಾಸ್ತಿ ಬಲೂನ್ಸನ್ನ ತುಂಬ್ತಿರ್ತಾನೆ. ಅವ್ನು ಹೋಗಿಬಿಟ್ಟು ಎನ್ಕ್ವೈರಿ ಮಾಡಿರಿ. ಅವ್ನು ಎನ್ಕ್ವೈರಿ ಮಾಡಿದಾಗ ನೀವು ಒಂದು ಸಿಲಿಂಡರ್ನಿಂದ ಎಷ್ಟು ಬಲೂನ್ನ ತುಂಬ್ತೀನಿ ಅಂತ ಅವ್ನಿಗೆ ಎನ್ಕ್ವೈರಿ ಮಾಡಿದಾಗ ಅವ್ನು ಏನನ್ನು ಹೇಳ್ತಾನೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೊಡ್ರಿ ಅಂತ ಇಲ್ಲಿ ಕೇಳಿದ್ದಾರೆ. ಆ್ಯಕ್ಟಿವಿಟಿ 1.11ದಾಗ ಏನನ್ನು ಹೇಳಿದಾರೆ ಅನ್ನೋದನ್ನು ಇವಾಗ ನೋಡ್ಕೊಳ್ಳೋಣ. ಆ್ಯಕ್ಟಿವಿಟಿ 1.11ನ್ಯಾಗ ಏನನ್ನು ಹೇಳಿದಾರೆ ಅಂದ್ರೆ ಅದನ್ನು ಡಯಾಗ್ರಾಮ್ ಮುಖಾಂತರ ಸಿಂಪಲಾಗಿ ನೋಡ್ಕೊಂಡು ಹೋಗೋಣ. ಏನು ಮಾಡಿದಾರೆ ಅಂದ್ರೆ ಒಂದು ಸಿರಿಂಜ್ ತೊಗೊಂಡಿದ್ದಾರೆ. ಸಿರಿಂಜ್ ತೊಗೊಂಡು ಅದರ ಮೇಲಿನ ಕ್ಯಾಪ್ ಏನಿರ್ತದಲ್ಲ ಆ ಕ್ಯಾಪನ್ನು ಮುಚ್ಚಿದ್ದಾರೆ. ಮತ್ತೇನು ಮಾಡಿದ್ದಾರೆ ಅದನ್ನು ಗ್ಯಾಸ್ ಒಳಗಡೆ ಹೋಗುವಂಗೆ ಎಳೆದಿದ್ದಾರೆ. ಎಳೆದ ಒಳಗಡೆ ನೋಡ್ರಿ ಇಲ್ಲಿ ಒಳಗಡೆ ಬಿಡಕ್ಕೆ ಹೋದ್ರೆ ಪೂರ್ತಿ ಏನಾಗಲ್ಲ, ಇದು ಪೂರ್ತಿಯಾಗಿ ಇಲ್ಲಿ ಲಾಸ್ಟ್ ಗಂಟೆ ಬರಲ್ಲ. ಯಾಕಂತಂದರೆ ಇಲ್ಲಿ ನಡುವೆ ಏನಿರ್ತದಂದ್ರೆ ಗ್ಯಾಸ್ ಸ್ಪೇಸನ್ನು ಆಕ್ಯುಪೈ ಮಾಡಿರುತ್ತೆ, ಅದಕ್ಕೋಸ್ಕರ ಅದು ಕಡೆ ಗಂಟೆ ಬರಲ್ಲ. ಸೊ ಇದರ ಮುಖಾಂತರ ನಮ್ಗೆ ಏನು ಅಬ್ಸರ್ವ್ ಮಾಡ್ಕೋಬೋದು ಅಂದ್ರೆ ಗ್ಯಾಸ್ ಕೂಡ ಏನು ಮಾಡ್ತದಂದ್ರೆ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳುತ್ತದೆ ಅಂತ ನಾವು ಇದ್ರ ಮುಖಾಂತರ ನೋಡ್ಕೋಬೋದು. ಇಲ್ಲಿ ನೋಡ್ರಿ, ವಿ ಅಬ್ಸರ್ವ್ ದ್ಯಾಟ್ ದ ಗ್ಯಾಸ್ ಆರ್ ಹೈಲಿ ಕಂಪ್ರೆಸಬಲ್ ಆ್ಯಸ್ ಕಂಪೇರ್ ಟು ದ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಇದ್ರ ಮುಖಾಂತರ ಏನಂದ್ರೆ ಗ್ಯಾಸಸ್ಸನ್ನು ನಾವು ಹೈಲಿ ಕಂಪ್ರೆಸ್ ಮಾಡ್ಬೋದು, ಲಿಕ್ವಿಡ್ ಮತ್ತು ಸಾಲಿಡ್ಗಿಂತಲೂ ಕಂಪ್ರೆಸ್ ಮಾಡ್ಬೋದು ಅಂತ ಇಲ್ಲಿ ನೋಡ್ಕೋಬೋದು. ನಾವು ನೋಡಿದ್ದೀವಿ LPG ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸಿಲಿಂಡ್ರನ್ನ ನಾವು ನೋಡ್ಕೊಂಡಿದ್ದೀವಿ. ದ್ಯಾಟ್ ವಿ ಗೆಟ್ ಇನ್ ಅವರ್ ಹೋಮ್ ಫಾರ್ ಅ ಕುಕ್ಕಿಂಗ್ ಆರ್ ಹೈಡ್ರೋಜನ್ ಸಪ್ಲೈಡ್ ಟು ಹಾಸ್ಪಿಟಲ್ಸ್ ಇನ್ ದ ಸಿಲಿಂಡರ್ಸ್ ಈಸ್ ಕಂಪ್ರೆಸ್ಡ್ ಗ್ಯಾಸ್. ಇವುಗಳನ್ನು ಏನಂದ್ರೆ ಲಿಕ್ವಿಡ್ LPG ಇರ್ತದಲ್ಲ ಇದು ಕೂಡ ಏನು ಮಾಡಿರ್ತಾರೆ ಅಂದ್ರೆ ಆ ರೀತಿ ಕಂಪ್ರೆಸ್ ಮಾಡಿರ್ತಕ್ಕಂಥ ಗ್ಯಾಸ್ ಆಗಿರುತ್ತೆ. ಮತ್ತು ಆಕ್ಸಿಜನ್ ಸಪ್ಲೈ ಮಾಡಿರ್ತಾರಲ್ಲ ಹಾಸ್ಪಿಟಲ್ನಾಗ ಅದು ಕೂಡ ಕಂಪ್ರೆಸ್ಡ್ ಗ್ಯಾಸ್ ಆಗಿರ್ತದೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಈಸ್ ಯೂಸ್ಡ್ ಟು ಫ್ಯೂಲ್ ದೀಸ್ ಡೇಸ್ ಇನ್ ಅ ವೆಹಿಕಲ್ಸ್. CNGನ ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ವೆಹಿಕಲ್ಗೆ ಫ್ಯೂಲ್ ಅಂದ್ರೆ ಪೆಟ್ರೋಲ್ ಥರ ಯೂಸ್ ಮಾಡ್ತೀವಿ. ಅದು ಕೂಡ ಕಂಪ್ರೆಸ್ಡ್ ಗ್ಯಾಸ್ ಅಂತ ನಾವು ಹೇಳ್ಬೋದು. ಡ್ಯೂ ಟು ಇಟ್ಸ್ ಹೈಲಿ ಕಂಪ್ರೆಸಬಿಲಿಟಿ ಲಾರ್ಜ್ ವಾಲ್ಯೂಮ್ಸ್ ಆಫ್ ಅ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್ ಇನ್ ಟು ಅ ಸ್ಮಾಲ್ ಸಿಲಿಂಡರ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಈಸಿಲಿ. ಏನಂದ್ರೆ ನಾವು ಇದ್ರ ಮುಖಾಂತರ ಏನಂತ ತಿಳ್ಕೊಬೋದು ಅಂದ್ರೆ ಗ್ಯಾಸನ್ನು ಜಾಸ್ತಿ ವಾಲ್ಯೂಮ್ ಆಫ್ ಗ್ಯಾಸನ್ನು ಕಡಿಮೆ ಸ್ಪೇಸ್ನಲ್ಲಿ ಏನು ಮಾಡೋದು ಕಂಪ್ರೆಸ್ ಮಾಡಿ ಇಡ್ಬೋದು ಮತ್ತು ಅದನ್ನು ಸಿಲಿಂಡರ್ನಲ್ಲಿ ಹಾಕಿಬಿಟ್ಟು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇದ್ರ ಮುಖಾಂತರ ನಾವು ತಿಳ್ಕೊತೀವಿ. ವಿ ಕಮ್ ಟು ನೋ ದ್ಯಾಟ್
what is being cooked in the kitchen without even entering there by the smell that reaches our nostrils. How does this smells reaches us? The particles of the aroma of a food mix with the particles of air spread from the kitchen reaches us even further away. ನಾವಿವಾಗ ನೋಡಿರ್ತೀವಿ ಫುಡ್ನಲ್ಲಿ ನಾವು ಕಿಚನಲ್ಲಿರತಕ್ಕಂಥ ಅಡುಗೆ ಮಾಡುವಾಗ ಅದ್ರ ಸ್ಮೆಲ್ ಏನಿರ್ತದಲ್ಲ ನಮ್ಮ ಮೂಗಿಗೆ ಬಂದು ಬಡಿಯುತ್ತೆ. ಹೆಂಗೆ ಬಡಿಯುತ್ತದ, ಯಾವ ರೀತಿ ಬಡಿಯುತ್ತೆ? ಯಾಕಂತಂದ್ರೆ ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್ ಇರ್ತಾವಲ್ಲ ಅವುಗಳ ಸ್ಮೆಲ್ ಏನಾಗ್ತದೆ ಅಂದ್ರೆ ಸ್ಮೆಲ್ ಗ್ಯಾಸಸ್ನಲ್ಲಿ ಸೇರ್ಕೊಂಡು ಏನಾಗ್ತದಂದ್ರೆ ಆ ಸ್ಮೆಲ್ ಬಂದು ನಮಗೆ ಬಂದು ಬಡಿಯುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ದ ಸ್ಮೆಲ್ ಆಫ್ ಅ ಹಾಟ್ ಕುಕ್ಡ್ ಫುಡ್ ರೀಚಸ್ ಅಸ್ ಇನ್ ಅ ಸೆಕೆಂಡ್ಸ್. ಏನಂದ್ರೆ ನಾವು ಆಗಲೇ ನೋಡ್ಕೊಂಡಿದ್ದೀವಿ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಪಾರ್ಟಿಕಲ್ಸ್ನ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗ್ತದೆ. ಸೊ ಹಾಟ್ ಕುಕ್ಡ್ ಫುಡ್ದು ಏನಿರ್ತದಲ್ಲ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಅವು ಬೇಗ ಬಂದು ಮುಟ್ತಾವ. ಕಂಪೇರ್ ದಿಸ್ with the rate of diffusion in the solid and liquid due to the high speed of particles and a large space between them. The gases show the property of a diffusion very fast into other gases. ಇಲ್ಲಿ ಡಿಫ್ಯೂಷನ್ ಯಾವ್ದು ಜಾಸ್ತಿ ಆಗ್ತಾವತ್ತಂದ್ರೆ ನೋಡ್ರಿ ಸಾಲಿಡ್ ಮತ್ತು ಲಿಕ್ವಿಡ್ಗಿಂತನೂ ಏನಂದ್ರೆ ಗ್ಯಾಸ್ ಸ್ಟೇಟ್ನಲ್ಲಿ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಅವುಗಳಲ್ಲಿ ಸ್ಪೇಸ್ ಜಾಸ್ತಿ ಇರ್ತದೆ, ಲಾರ್ಜ್ ಸ್ಪೇಸ್ ಬಿಟ್ವೀನ್ ಇರ್ತದೆ ಆ್ಯಂಡ್ ಮತ್ತೇನಿರ್ತಂದ್ರೆ ಅವುಗಳ ಹೈ ಸ್ಪೀಡ್ನಲ್ಲಿ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗ್ತಾವಂತ ಇಲ್ಲಿ ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್, ಇನ್ ದ ಗ್ಯಾಸಿಯಸ್ ಸ್ಟೇಟ್ ದ ಪಾರ್ಟಿಕಲ್ಸ್ ಮೂವ್ ಅಬೌಟ್ ರ್ಯಾಂಡಮ್ಲಿ at the high speed. Due to this random movement, the particles hit each other and also the walls of container. The wall pressure excreted by the gas is because of this force excreted by the gas particles unit area on the walls of ಕಂಟೈನರ್ ಅಂತ ಇಲ್ಲಿ ಹೇಳಿದ್ದಾರೆ. ಇದ್ರ ಪ್ರಕಾರ ನಾವು ಏನನ್ನ ನೋಡ್ಕೊಬೇಕಂದ್ರೆ ಗ್ಯಾಸಸ್ನ ಪಾರ್ಟಿಕಲ್ಸ್ನ ಏನು ಮಾಡ್ತಾವಂದ್ರೆ ಹೈ ಸ್ಪೀಡ್ನಾಗ ಏನು ಮಾಡ್ತಾವಂದ್ರೆ ಓಡಾಡ್ತಾವ. ಅವಾಗ ಏನಾಗ್ತದಂದ್ರೆ ಅವು ಓಡಾಡುವಾಗ ಏನಾಗ್ತಾವಂದ್ರೆ ಅವು ಒಂದೊಂದು ಪಾರ್ಟಿಕಲ್ಸ್ ಇರ್ತಾವೆ, ಒಂದಕ್ಕೊಂದು ಏನಾಗ್ತಾವಂದ್ರೆ ಡಿಕ್ಕಿ ಹೊಡೆಯುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಅವು ಅದಲ್ದನ ಕಂಟೈನರ್ನ ವಾಲ್ ಇರ್ತದಲ್ಲ, ಕಂಟೈನರ್ನ ವಾಲ್ಗೂ ಕೂಡ ಹೋಗಿಬಿಟ್ಟು ಬಡಿತಾವೆ. ಇದರಿಂದ ಏನಾಗ್ತದಂದ್ರೆ ಫೋರ್ಸ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಪ್ರೆಷರ್ ಗ್ಯಾಸಸ್ನ ಮುಖಾಂತರ ಕ್ರಿಯೇಟ್ ಆಗ್ತದೆ. ಇದು ಇಲ್ಲಿ ಫೋರ್ಸ್ ಏನಾಗ್ತದಲ್ಲ, ಈ ಫೋರ್ಸ್ ಇದ್ದದ ಏನಂದ್ರೆ ಯೂನಿಟ್ ಏರಿಯಾ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ಸ್ ಮುಖಾಂತರ ನಾವು ನೋಡ್ಕೊಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ನಾವಿಲ್ಲಿ ಈ ಮೂರು ಡಯಾಗ್ರಾಮ್ನ ಮುಖಾಂತರ ನಾವು ಯಾವ ರೀತಿ ಪಾರ್ಟಿಕಲ್ಸ್ ಇರ್ತಾವೆ ಸಾಲಿಡ್ಸ್ನಾಗ ನೋಡ್ರಿ ಈ ರೀತಿ ಫುಲ್ ಪಾರ್ಟಿಕಲ್ಸ್ ಒಂದಕ್ಕೊಂದು ಹರ್ಕೊಂಡಿರ್ತಾವೆ. ದೆನ್ ನೆಕ್ಸ್ಟ್ ಲಿಕ್ವಿಡ್ನಾಗ ನೋಡ್ಕೊಳ್ರಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರ್ತದೆ ಆ್ಯಂಡ್ ಈ ರೀತಿ ಫ್ರೀಲಿ ಓಡಾಡ್ತಾ ಇರ್ತವೆ. ದೆನ್ ನೆಕ್ಸ್ಟ್ ಗ್ಯಾಸಸ್ನಲ್ಲಿ ಹೈ ಸ್ಪೇಸ್ ಇರ್ತದೆ ಆ್ಯಂಡ್ ಹೈ ಸ್ಪೀಡಾಗಿ ಅವು ಓಡಾಡ್ತಿರ್ತಾವೆ ಅಂತ ನಾವು ಇವಾಗ ನೋಡ್ಕೊಬೋದು. ದೆನ್ ನೆಕ್ಸ್ಟ್ ಇನ್ನು ನಾವಿವಾಗ ಏನೇನು ನೋಡ್ಕೊಂಡ್ವಿ, ದ 3 ಸ್ಟೇಟ್ಸ್ ಆಫ್ ಮ್ಯಾಟ್ರನ್ನ ನಾವು ಇವಾಗ ನೋಡ್ಕೊಂಡ್ವಿ. ಫಸ್ಟ್ ಒಂದು ಸಾಲಿಡ್ ಸ್ಟೇಟ್ನಾಗ ಏನಿತ್ತಂದ್ರೆ ಅವು ಡೆಫಿನೆಟ್ ಶೇಪ್ ಹೊಂದಿತ್ತು, ಡೆಫಿನೆಟ್ ವಾಲ್ಯೂಮ್ ಹೊಂದಿತ್ತು ಆ್ಯಂಡ್ ಆಲ್ಸೋ ಡೆಫಿನೆಟ್ ಬೌಂಡ್ರಿನ ಹೊಂದಿತ್ತು. ಕಂಪೇರ್ ಟು ಲಿಕ್ವಿಡ್ ಬಂದ್ರೆ ಲಿಕ್ವಿಡ್ನಾಗ ಏನಿತ್ತು, ಡೆಫಿನೆಟ್ ಆಗಿರ್ತಕ್ಕಂಥ ಶೇಪ್ ಇರಲಿಲ್ಲ, ಡೆಫಿನೆಟ್ ಆಗಿರ್ತಕ್ಕಂಥ ಶೇಪ್ ಇರಲಿಲ್ಲ, ಬಟ್ ವಾಲ್ಯೂಮ್ ಡೆಫಿನೆಟಾಗಿ ಇತ್ತು. ದೆನ್ ನೆಕ್ಸ್ಟ್ ಥರ್ಡ್ ಒನ್ನಾಗ ನಾವು ನೋಡ್ಕೊಂಡು ಹೋಗೋದಾದ್ರೆ ನೋಡಿರಿ ಗ್ಯಾಸಿಯಸ್ ಸ್ಟೇಟ್ನಾಗ ದೇರ್ ಈಸ್ ನೋ ಶೇಪ್, ಡೆಫಿನೆಟ್ ಶೇಪ್ ಆ್ಯಂಡ್ ಹೈಲಿ ಕಂಪ್ರೆಸಬಲ್ ಆ್ಯಂಡ್ ನೆಕ್ಸ್ಟ್ ಇದಲ್ದೇ ಏನಂದ್ರೆ ಹೈಲಿ ಡಿಫ್ಯೂಸೇಬಲ್, ಹೈಲಿ ಡಿಫ್ಯೂಷನ್ ರೇಟ್ನ ಹೊಂದಿರ್ತಾವ ಆ್ಯಂಡ್ ಇವುಗಳ ಏನನ್ನ ಹೊಂದಿರಂಗಿಲ್ಲ, ಡೆಫಿನೆಟ್ ವಾಲ್ಯೂಮನ್ನು ಕೂಡ ಹೊಂದಿರಂಗಿಲ್ಲ. ದೆನ್ ನೆಕ್ಸ್ಟ್ ಇವುಗಳನ್ನು ಏನು ಮಾಡ್ಬೋದು, ಇವುಗಳು ರ್ಯಾಂಡಮ್ಲಿ ಹೈ ಸ್ಪೀಡ್ನಾಗ ಏನಾಗ್ತಾವಂದ್ರೆ ಹೈ ಸ್ಪೀಡ್ ಮೂಮೆಂಟನ್ನು ಇವುಗಳು ಹೊಂದಿರ್ತಾವೆ. ಇದ್ರ ಗ್ಯಾಸಿಯಸ್ ಸ್ಟೇಟ್ನ ಪಾರ್ಟಿಕಲ್ಸ್ ಅಂತ ನಾವು ನೋಡ್ಕೊಬೋದು. ಇವಾಗ ನಾವು ಸ್ಟೇಟ್ಸ್ ಆಫ್ ಮ್ಯಾಟ್ರನ್ನ ನೋಡ್ಕೊಂಡಿದ್ದೇವೆ. ಇನ್ನು ನಾವು
ನೆಕ್ಸ್ಟ್ ಕ್ಲಾಸ್ನಾಗ ಯಾವುದನ್ನು ನೋಡ್ಕೊಂಡು ಹೋಗೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಕ್ಯಾನ್ ಮ್ಯಾಟರ್ ಚೇಂಜ್ ಇಟ್ಸ್ ಸ್ಟೇಟ್ ಏನಂದ್ರೆ ಮ್ಯಾಟರ್ಸ್ನ ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟ್ಗೆ ಚೇಂಜಸ್ ಆಗ್ತದನ ಏನ ಅನ್ನೋದನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನೋಡ್ಕೊಂಡು ಹೋಗೋಣ. ಸೊ ನಿಮ್ಗೆ ಇದರಿಂದ ಯಾವುದೇ ರೀತಿ ಹೆಲ್ಪ್ ಆಗಿದ್ದಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಎಲ್ಲರೂ ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಇದ್ರ ಲಿಂಕ್ ಏನಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತಾನೆ. ಇದ್ರ ನೇಮ್ ಕೂಡ ರ್ಯಾಂಕ್ ಆಫ್ ಸ್ಟಡಿ ಸರ್ಕಲ್ ಅಂತ ಐತಿ. ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕಾಗಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ 8660301051. ಸೊ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಟು ಆಲ್.